ನಟರು ಅಷ್ಟೇ. ಅವ ಯಾವಳು ಬಂದಿರ್ತಾಳೆ ಪಾತ್ರ ಮಾಡೋಕ್ಕೆ, ಆಲೆ ಇವನು ಕಟ್ಕೊಂಡ, ಅವಳು ಆಲೆ ವರ್ಷ ದಿವಸಗಾಲ ಇನ್ನೊಬ್ಬ ಯಾರೋ ಕಟ್ಕೊಂಡು. ಈ ನಾಯಿ ಸಂಸಾರ ಬೇಕು, ಇವ್ರು ಬೇಡ ಅನ್ನಂಗೆ. ಇವು ಹಿನ್ನೆಲೆ ಹಂಗಿದ್ದಾವೆ. ನಿಮ್ಗೆ ಸುಳ್ಳೇನು, ನನ್ನ ಜೀವನದಲ್ಲಿ 5-6 ಜನ ಸೇರಿ ನನ್ನ ಹೊಡೆದಾಕಕ್ಕೆ ಮಾಡಿರು. ಇಲ್ಲಾಕೆ ಮಲಗಿದೆ, ಎದ್ದೋಗಿ ಬಾ ಇಲ್ಲಿ ಅಂದರು. ಗೋಡಿ ಕೈ ಕೊಟ್ಟು ನಿಗರಿಬಿಟ್ಟೆ, ಸೀದಾ ಅಗಳಿಗೂಟ ಈ ಖಾಲಿ ಸಿಕ್ತು. ಹಿಂಗೆ ಎಳ್ಕೊಂಡು ಹೊಡೆದೆ ನೋಡ್ರಿ. ಯಾರು ಹೊಡೆದೆ, ಯಾರಿಗೆ ಬಿಟ್ಟು 5-6 ಜನದಲ್ಲಿ ಯಾರು ಏಟು ಬಿತ್ತು, ಯಾರಿಗೆ ಬಿಡಲಿಲ್ಲ. ಜಗಳ ಮೇಲೆ ಚೌಕಬಾರ ಆಡ್ತಿದ್ದಾರೆ, ಅವರು ಇವರೆಲ್ಲ ಎದ್ದು ಹೋಗ್ಬಿಟ್ರು. ದಾಡ್ದು ಹೊಡೆದೇ ಬಿಟ್ಟೆ. ನಾನು ಏನಪ್ಪ ಅಂದರೆ, ನೇತಾಜಿ ಬಗ್ಗೆ ಕಷ್ಟ ಬಿದ್ದು 9 ವರ್ಷ ತಿರುಗಾಡಿ ಕೊನೆಗೆ ಅವ್ರ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಬಂದು, ಅವ್ರು ಸುಭಾಷ್ ಚಂದ್ರನ ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅವ್ರ ಅಣ್ಣನ ಮಗ ಶರತ್ ಚಂದ್ರ ಬೋಸು, ಅವ್ರನ್ನ ಮೀಟ್ ಮಾಡಿದೆ. ಅವರೇ ಸಲುವಾಗಿ ನಾನು ವಾರಾನುಗಟ್ಟಲೆ ಕಲ್ಕತ್ತಾದಲ್ಲಿ ಇದ್ದೆ. ಲಾಡ್ಜ್ನಲ್ಲಿ ರಿಕಾರ್ಡು, ಕ್ಯಾಸೆಟು, ಸುಭಾಷ್ ಚಂದ್ರ ಭಾಷಣ ಮಾಡಿದ್ದು ಎಲ್ಲ ತಂದಿದ್ದೆ ನಾನು ಕಲ್ಕತ್ತಾದಿಂದ. ಅದು ತಗೊಂಬಂದು ಅವು ಇಟ್ಟುಕೊಂಡು ನಾಟಕ ಮಾಡಿ ಅವನೇನು ಸೈನ್ಯ ಕಟ್ಟಿದ್ನಲ್ಲ ಅದ್ರ CD ತಂದಿದ್ದೆ. ಇವರು ಶಾಸ್ತ್ರಿಗಳು ಅಜ್ಜ ಅವರ ಆಶ್ರಮದಿಂದ ಬಂದಾರಲ್ವಾ, ಅವ್ರ ಕಂಪ್ನಿಲಿ ಇವತ್ತು ಗದಿಗಿನ ಪಂಚಾಕ್ಷರ ಗವಾಯಿಗಳ ಕಂಪ್ನಿ ಒಳಗೆ ಹೆಣ್ಮಕ್ಳಿಲ್ಲ, ಇವತ್ತು ಪುರುಷರೇ ಪಾತ್ರ ಮಾಡೋದು. ಅಲ್ಲಿ ಹೋಗಿ ನಾಟಕ ನೋಡಿ ಕುಂತ್ಕೊಂಡು ನೀವು ಯಾವ ಸೀಮೆ ಹೆಣ್ಣಲ್ಲಿ ಅಪ್ಪೋ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದೇ ಹೊರಗಡೆ ಬಂದ ಮಾತಾಡ್ಸಿ ಯಾಕೋ ಅಂತಾರೆ. ಅಲ್ಲಿ ಅಭಿನಯ, ಅಲ್ಲಿ ಭಾಷೆ, ಅಲ್ಲಿ ಇದು ಅಷ್ಟು ತುಂಬಿ ತುಳುಕುತ್ತೆ. ಗಂಧರ್ವರ ಸ್ಥಳ ಅದು. ಆಮೇಲೆ ಏನಾಯ್ತು, ಗಂಗಾಧರ ಶಾಸ್ತ್ರಿಗಳ ಕಂಪ್ನಿ ಬಿಟ್ಬಿಟ್ರಾ? ಬಿಟ್ಟೆ 16 ವರ್ಷದ ಮೇಲೆ. ಯಾಕೆ ಬಿಟ್ರಿ? ಹಿಂಗೆ ಋಣ ಮುಗೀತು. ಜಗಳ ಆಡ್ಕೊಂಡ್ರ? ಇದು ಯಾರ್ದೋ ಜಗಳ. ಅದು ಏನು ಮೈಸೂರು ಸೀಮೆಯರು ನಂಬಾರ್ದು ಅಂತ ಅವರು ದೊಡ್ಡವರು ಯಾವತ್ತೂ ವಿದ್ಯಾವಂತರುಗಳು ಏನು ಅಂತಿರಲಿಲ್ಲ. ಈ ನಮ್ಮಂಗೆ ಇರ್ತಾವಲ್ಲ ಸಣ್ಣವು, ಮೈಸೂರು ಜಲ ಮನೆ ಮೂಲ ಅಂತ ಹೇಳಿ ಈ ಎಣಗಿ ಬಾಳಪ್ಪನವ್ರ ಪೈಕಿ ಅವನು ಹೀರೋ ಪಾತ್ರ ಮಾಡ್ತಿದ್ದ. ಏನೋ ಅಂದ, ನಾನು ಅಷ್ಟೊತ್ತಿಗಾಲೆ ಸರ್ವಿಸ್ ಆಗಿತ್ತು ನಮಗೂ ತಿಂದು ಮಸ್ತಿ ಆಯಿತು. ಹೊರಗಡೆಯಲ್ಲಿ ಏನಾರ ಗಲಾಟೆ ಆದರೆ ಗುಬ್ಬಿ ಅವನೇನೋ ಅನ್ನೋರು, ಓದ್ಬಿಟ್ರೆ ಬಿಡು ಅನ್ನೋರು. ನಾನು ಅಂಗಿ ಪಂಗಿ ಹರಿಯೋದು ನೋಡ್ದೆಲ್ಲ ಹೊಡೆದಾಡಿಬಿಡಿವಿ ರೂಢಿ. ನಾನು ಸಖತ್ತು ಹೊಡೆದಾಡಿದ್ದೀನಿ, ಅದೇನು ತಿಂದಿದ್ದೀನಿ, ಹೊಡೆದು ಇದ್ದೀನಿ, ಎತ್ತಿ ಹಾಕಿದ್ದೀನಿ. ಒಟ್ಟು ಏನಪ್ಪ ಅಂದರೆ ರೌಡಿಗಳ ಹತ್ರ ದಮಯ ಅಂದಿಲ್ಲ, ಮುಗಿಸ್ಬಿಡ್ತಿದ್ದೆ. ಎತ್ತಿ ಅನ್ನ ಮತ್ತು ಕಾಲು ಮೇಲೆ ಮಾಡಿ ತಲೆ ಮಾಡಿ ಕೆಳಕ್ಕೆ ಹಿಂಗೆ ಹಾಕಿದ್ದೀನಿ. ಹೋಗ್ಬಿಟ್ಟ ಎಲ್ಲಿ ಹೋಗ್ತಾನೆ, ಅಷ್ಟಕ್ಕೆ ಹೋಗ್ತಾನೇನೋ ಉಳ್ಕೊಂತಾರೆ. ಆಮೇಲೆ ಬರೋರು ಯಾರು ಹೇಳೋರು, ಗುಬ್ಬಿ ಎತ್ತಿ ಅನ್ನ ಮತ್ತು ಒಬ್ಬ ಮುಂಚೆಂದು ಎತ್ತಿ ಹಾಕ್ಬಿಡ್ತಾನೆ ಅಂತ ಹೇಳಿ. ನಿಮ್ಗೆ ಸುಳ್ಳೇನೋ, ಅದ್ರ ತಗೊಳ್ಳೇಬಾರ್ದು ಅಂತ ಬಿಟ್ಬಿಟ್ಟಿದ್ದೀನಿ. ಬಿಡಿ, ಅದು ಬೇಡ, ಆ ವಿಷಯನೇ ಬೇಡ. ನನ್ನ ಜೀವನದಲ್ಲಿ 5-6 ಜನ ಸೇರಿ ನನ್ನ ಹೊಡೆದಾಕಕ್ಕೆ ಮಾಡಿರು ಊರಲ್ಲಿ. ಯಾವ ಊರಲ್ಲಿ? ನಾನು ಒಟ್ಟು ಹುಟ್ಟಿದ ಊರಿನಲ್ಲಿ. ಯಾವಾಗ? ಚಿಕ್ಕವರಿದ್ದಾಗ? ಪ್ರಾಯದಲ್ಲಿ ನಾಟಕ ಕಂಪ್ನಿಯಿಂದ ಬಂದಿದ್ದೆ, ಊರಿಗೆ ಹೋಗಿದ್ದೆ. ಆ ಟೈಮ್ನಲ್ಲಿ ಅವರು ಹಿಂಗೆ ಮಲಗಿದ್ದ ಇಷ್ಟು ಗೋಡೆ 8 ಅಡಿನ 10 ಏನೋ ಎತ್ತು ಗೋಡೆ, ಹಿಂಗೆ ಉದ್ದಕ್ಕೆ ಒಂದು ವಾಳ್ ಮನೆ ಕಂಡು ಈಗ ಕೈ ಹಿಂಗಂದ್ರೆ ಆ ಗೋಡೆ ಇಟ್ಟಬೇಕು, ಹಂಗಿತ್ತು ಮನೆ. ಏನೋ ಆಯಿತು, ಇಲ್ಲಿ ಹೊಡೆದ್ರೆ ಏನಾಗುತ್ತೆ, ಅಗ್ಳಿಗೆ ಊಟ ಅಂತ ಇತ್ತು. ಅದನ್ನು ಇದು ಮಾಡ್ತಿದ್ರು. ಯಾವುದೋ ಮಾತು ಬಂದು, ಇಲ್ಲಾಕೆ ಮಲಗಿದೆ, ಎದ್ದೋಗಿ ಬಾ ಇಲ್ಲಿ ಅಂದರು. ನಿಮ್ಮ ಅಪ್ಪನ ಮನೆಯಲ್ಲ ಮಲಗಿರೋದು, ಅವ್ರ ಅಪ್ಪಂದೇ ಮನೆ, ನಿಮ್ಮ ಅಪ್ಪನ ಮನೇಲಿಲ್ಲ ಅಂದೆ. ಹಂಗೆ ಅಂತ ಅಮಿಕೊಂಡಾಗ ನಾನೇ ಮಾಡಿದೆ. ಅವ್ರ ಕೈಲಿ ಇದು ಮಾಡೋಕ್ಕೆ ಹೋಗಲ್ಲ. ಅಗ್ಳಿಗೂಟ ಇರಿದಿಟ್ಟಿದ್ರಲ್ಲ, ಇಲ್ಲಿ ಹೊಡೆದ್ರೆ ಏನಾಗುತ್ತೆ, ಗೋಡಿ ಕೈ ಕೊಟ್ಟು ನಿಗರಿಬಿಟ್ಟೆ, ಸೀದಾ ಅಗ್ಳಿಗೂಟ ಈ ಖಾಲಿ ಸಿಕ್ತು. ಹಿಂಗೆ ಎಳ್ಕೊಂಡು ಹೊಡೆದೆ ನೋಡ್ರಿ. ಯಾರು ಹೊಡೆದೆ, ಯಾರಿಗೆ ಬಿಟ್ಟು 5-6 ಜನದಲ್ಲಿ ಯಾರು ಏಟು ಬಿತ್ತು, ಯಾರಿಗೆ ಬಿಡಲಿಲ್ಲ. ಜಗಳ ಮೇಲೆ ಚೌಕಬಾರ ಆಡ್ತಿದ್ದಾರೆ, ಅವರು ಇವರೆಲ್ಲ ಎದ್ದು ಹೋಗ್ಬಿಟ್ರು. ದಾಡ್ದು ಹೊಡೆದೇ ಬಿಟ್ಟೆ. ಅಗ್ಳಿಗೂಟ ಹಿಡ್ಕೊಂಡು 3 ದಿನ ಉಪವಾಸ ಮಲಗಿದ್ದೆ. ಅನ್ನ ನೀರು ಏನೂ ಮುಟ್ಟಿರಲಿಲ್ಲ. ಇಲ್ಲಿ ಒಂದು ಚಡ್ಡಿ, ಇದೊಂದು ಬನೀನು ಅಷ್ಟರ ಮೇಲೆ ಇದ್ದೆ. ಸರಿ ಹೋದೆ ನಾನು ಬೀದಿಗೆ. ಇದೇ ಸಮಯ, ಟೈಮ್ ಎಷ್ಟು ನೋಡಿ, 5 ಗಂಟೆ. ಒಂದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಇದೇ ಟೈಮು. ಬರ್ರೋ ಅಂದೆ. ಯಾವನು ಬತ್ತೀರಿ ಬರ್ರೋ ಇಲ್ಲಿ ಅಂದೆ. ಯಾರೂ ಬರೋಲ್ಲ. ಅವಾರ್ಡಿಗೆ ರಾಟಕ್ಕೆ ನಿಂತ್ಕೊಂತಾರಲ್ಲ ಹಂಗೆ ಬೀದಿ ಜನ ಎಲ್ಲ ಸೇರ್ಕೊಂಡು ಸುತ್ತ ನಿಂತ್ಕೊಂಬಿಟ್ರು. ಆಮೇಲೆ ಯಾವನಿಗೆ ಬೇಕು ತಗೊಳ್ಳಿ ಊಟ ಬಿಸಾಯ್ತೆ. ಬರ್ರೋ ಬಿಸಾಕಿದ್ದೀನಿ ಅಗ್ಳಿಗೆ ಊಟನ, ನಿಮಗೆ ಊಟ ನಿಮ್ಮನ್ನೇ ಹೊಡಿತು. ಅವ್ರು ತೆಗೆದಿಟ್ಟಿದ್ರಲ್ಲ, ಇವ್ರು ನನಗೆ ಸಿಕ್ತಿತ್ತು ಹಿಡ್ತಾ. ಆಗಳಪ್ಪ ಅದಾಯಿತು, ನಮ್ಮ ಅಗ್ಳಿಗೆ ಊಟದಲ್ಲಿ ಹೊಡೆಯೋ ನೀವು ಅಂತ ತೀರ್ಮಾನ ಆಗ್ಬಿಡ್ತು. 3 ದಿನ ಉಪವಾಸ ಮಲಗಿದ್ದೇನು, ಏಕ್ದಮ್ಮು 5-6 ಜನ ಹೊಡೆದ ಅಂದರೆ ಏನು ಹುಡುಗಾಟ ಅಂತ ಮಲಿಕೊಂಬಿಟ್ಟೆ. ಆರಾಮ ಮಲಿಕೊಂಬಿಟ್ಟೆ, ಬೆನ್ನು ಅಡಿಗೆ ಮಾಡಿಕೊಂಡು 2 ಕಾಲು 2 ಕೈ ಕೆಲಸ ಮಾಡ್ತು. ಯಾರನ್ನು ಒದ್ದೆ ಅಂತಲೂ ಗೊತ್ತಿಲ್ಲ, ಯಾರು ಎಲ್ಲಿ ಹೊಡೆದೆ ಅಂತಲೂ ಗೊತ್ತಿಲ್ಲ.
ದಾಡ್ ಆ ನೆಳ್ಳು ನೋಡ್ಕೊಂಡೆ ಹೊಡೀವಿ ಅಂಥ ಒಂದು ಹೊಡೆದಾಟ ಮಾಡಿದ್ದೀನಿ ನಾನು. ಅದಕ್ಕೆ ಅಲ್ಲಿಂದ ಊರಿನಲ್ಲಿ ಇನ್ನು ಇರಬಾರ್ದು ಅಂತ ಹೇಳಿ ಏನೋ ಆಗಿ ಅವು ಊರಿಂದ ಬಿಟ್ಬಿಡ್ರಿ, ಅದು ಹಳೇದು ನೆನೆಸಲೇಬಾರ್ದು ಅನಿಸಿದೆ. ಆದರೂ ಸಂದರ್ಭ ಹೆಂಗೆ ಬರುತ್ತೆ ಹೇಳ್ಬೇಕಾಗುತ್ತೆ. ಇವೆಲ್ಲ ಮಾನಗೇಡಿ ಕೆಲಸಗಳು. ನಿಮ್ಮ ತಂದೆ ತಾಯಿ ಊರಿಗೆ ಬಂದ್ಬಿಡು ನಾಟಕ ಬಿಟ್ಟು ಅಂತ ಹೇಳಿಲ್ವಾ? ಬೇರೆ ಏನೂ ಕಲೀಲಿಲ್ಲ ರೀ, ಬೇರೆ ಏನೂ ಕಲೀಲಿಲ್ಲ. ಕೊನೆಗೆ ಅಲ್ಲಾಡಿ ಎಲ್ಲ ತಿರ್ಗಾ ನಾಟಕ ಕಂಪನಿಗೆ ಹೋದೆ. ಒಂದು ವರ್ಷ ದಿವಸ ಊರಲ್ಲಿದ್ದೆ, ಏನೂ ಮಾಡೋಕ್ಕಾಗಲಿಲ್ಲ. ಅದು ಏನು ಕೆಲಸ ಏನೂ ಬರೋದಿಲ್ಲ, ಏನು ಕೂಲಿ ಮಾಡೋಕ್ಕೂ ನಾಲಾಯಕ್ಕಾಗಿದ್ದೆ. ಆಮೇಲೆ ಊರು ಸರಿಯಿಲ್ಲ, ಜನ ವಾತಾವರಣ ಸರಿಯಿಲ್ಲ. ಹಂಗಾಗಿ ಆ ಊರಿಗೂ ನನಗೂ ತೊರೆದೇ ಹೋಯ್ತು. ಅಪ್ಪನ ಕಾಲದಲ್ಲಿ ತೊರ್ಕೊಂಡು ಹೋಗಿದ್ದೆ, ತಿರ್ಗಿ ಬಂದಿದ್ದೆ. ನಮ್ಮಪ್ಪ ಸತ್ತು ಹೋಗ್ಬಿಟ್ಟೆ. ನಾನು ಬಂದ ಮೇಲೆ ಭಾಳ ದಿವಸ ಇರಲ್ಲ, ಒಂದು 3-4 ತಿಂಗಳೇನೋ ಇದ್ದೆ ನಮ್ಮಪ್ಪ. ತಿರ್ಗಿ ನಾನು ಆ ಊರು ಸಂಪೂರ್ಣ ಬಿಟ್ಟೆ. ಅಮ್ಮನೂ ಹೋಗ್ಬಿಟ್ರು. ಅಪ್ಪ ಹೋದ ಒಂದು ಸ್ವಲ್ಪ ದಿನದಲ್ಲೇ. ಎಷ್ಟು ಮಕ್ಕಳು ನೀವು? ನಾವು 3 ಹೆಣ್ಣು 2 ಗಂಡು, ಒಟ್ಟು 5 ಮಕ್ಕಳು. 5 ಮಕ್ಕಳಲ್ಲಿ ಇವಾಗ ಉಳ್ಕೊಂಡ್ರೆ ನಾನು ಒಬ್ಬನೇ. ಎಲ್ಲ ತಮ್ಮ ತಂಗಿದಿರು ಎಲ್ಲ ಹೋಗ್ಬಿಟ್ರು. ನಾನೇ ಹಿರಿಯ ಮಗ. ಎಲ್ಲ ಅವರೆಲ್ಲ ಈಗ ನನ್ನ ದೊಡ್ಡ ತಂಗಿ ಮಗಳು ಅಲ್ಲ, ನನ್ನ ಯಾರೂ ಸಾಕೋಕ್ಕಾಗಲ್ಲ. ಇವರು ಏನೋ ಸಾಕ್ತಾರೆ, ಕೋಟ್ಯಾಧಿಪತಿ ಆದರೂ ನಾನು ಸಾಕೋಕ್ಕಾಗಲ್ಲ. ಯಾಕೆಂದರೆ ಮನಸ್ಸು ಬೇಕು. ಈಗ ನೋಡಿರಿ, ಅವ್ರನ್ನ ನೀವು ಇವ್ರನ್ನ ಹೆಂಗೆ ಇದು ಮಾಡಿದ್ರಿ ಅಂದರೆ ಹೇಳ್ತಾರೆ ಅವರು. ಆದರೆ ಅಷ್ಟು ನಾನು ದೀರ್ಘವಾಗಿ ಇವು ಬಾಳ್ಕೊಂಬಂದಿದ್ದು. ನಾವು ಅಭ್ಯಾಸವಿಲ್ಲ, ದುರಭ್ಯಾಸವಿಲ್ಲ. ಆಮೇಲೆ ಹೆಣ್ಣಿನ ವ್ಯಾಮೋಗಂತೂ ಇಲ್ಲವೇ ಇಲ್ಲ. ಅದ್ರ ಬಗ್ಗೆನೇ ನಾವು ಗದಗಿನ ಪಂಚಾಕ್ಷರ ಗವಾಯಿಗಳ ಪುಣ್ಯಾಶ್ರಮದಿಂದನ ಪುಟ್ಟರಾಜ ಗವಾಯಿಗಳ ಆಶ್ರಮದ ಗುರುಗಳು ನನ್ನ ಗುರುಗಳು. ಅವರು ಇದ್ರ ಬಗ್ಗೆ ಭಾಳ ಕಂಡೀಷನ್. ಎಲ್ಲ ನಾಟಕ ಕಂಪ್ನಿ ಮಾಲಕರುಗಳು 4 ಜನ 5 ಜನ ಹೆಣ್ತಿದ್ರನ್ನು ಕಟ್ಕೊಳೋರು. ಯಾಕೆ ಹಂಗೆ ಮಾಡೋರು? ಈ ಕಂಪ್ನಿ ಬಿಟ್ಟು ಹೋಗ್ದಂಗೆ ಇರಲಿ ಅಂತ. ಓ, ಹೆಣ್ಮಕ್ಳು ಬಿಟ್ಟು ಹೋಗ್ಬಾರ್ದು ಅಂತ. ಹೆಣ್ಮಕ್ಳು ಒಂಟಿ ಇದ್ದಾಳೆ ಅಂದರೆ ಯಾರ ನಿಮ್ಮಂದ್ರೆ ಕಣ್ಣು ಹಾಕೋರು. ಅಲ್ಲ, ನೀವು ಅಂತಲ್ಲ, ಅವು ಹಳ್ಳಿಗಳ ಕಡೆ ನಡೆದವೆ. ಅವು ಎಷ್ಟೋ ಜನ ಹೊಲ ಮನೆ ಮಾರಿ ಹೆಣ್ತಿದ್ರನ್ನು ಬಿಟ್ಟು ಈ ನಾಟಕಗಳನ್ನು ಕಟ್ಕೊಂಡು ಅವ್ರ ಕಂಪ್ನಿ ಒಳಗೆ ಅವ್ರ ಕಂಪ್ನಿಯವರು ಕುಡ್ಕೊಂಡು ಎಲ್ಲರೂ ಮನೆ ಕಾಣೋದು, ಅವಳು ಪಾತ್ರ ಮಾಡ್ಕೊಂಡು ತಗೊಂಡಾಗ ಹಾಕೋದು. ಊಟ ಕೊಡ್ತಾರೆ ಕಂಪ್ನಿ ಒಳಗೆ ಈ ಮನೆ ಕೊಡ್ತಾರೆ. ಮನೆ ಬಾಡಿಗೆ ಕೊಡೋರು ಮಾಲಕರು ಗಂಡ ಹೆಂಡ್ತಿಗೆ. ಅವರ ತಂದೆ ತಾಯಿ ಇದ್ದರೂ ಊಟ ಕೊಡೋರು, ಅಥವಾ ಅವ್ರ ಮಕ್ಕಳಿದ್ರು ಊಟ ಕೊಡೋರು. ಇವೆಲ್ಲ ಪುಕ್ಸಟ್ಟೆ ಊಟ. ಆಮೇಲೆ ಕ್ಯಾಂಪ್ ಕ್ಲೋಸ್ನಲ್ಲಿ ಬಸ್ ಚಾರ್ಜು ಹಾಕೋರು. ಜಾಸ್ತಿ ದಿನ ಗ್ಯಾಪ್ ಕೊಡ್ತಿರಲ್ಲ. ಈ ಕಂಪ್ನಿ ಇವತ್ತು ಇಲ್ಲಿ ಥಿಯೇಟ್ರ್ ಕ್ಲೋಸ್ ಅಂದರೆ ಸಾಯಂಕಾಲ ಇನ್ನೊಂದು ಊರಲ್ಲಿ ನಾಟಕ ಆಡೋರು. 4 ಊರಲ್ಲಿ ಥಿಯೇಟ್ರ್ ಕಟ್ಸೋರು ಅವರು ಒಟ್ಟಿಗೆ ಬರುತ್ತೆ ನಿರೀಕ್ಷೆ ಮಾಡಿ ಅಂತ. ಜನ ಏನು 3 ತಿಂಗಳದಲ್ಲ ಬೋರ್ಡ್ ಹಾಕಿವರು, ಯಾವಾಗ ಬರುತ್ತೆ ಅಂತ ನೋಡಿ ಕಾಯಬೇಕು. ಥಿಯೇಟ್ರ ಲೈಸೆನ್ಸು ಅದು ಇದು ಎಲ್ಲ ರೆಡಿ ಮಾಡ್ಕೊಂಬಿಡೋರು. ಏನೂ ಇಲ್ಲ ಅಂದರೆ ನಾಟಕ ಆಡಿಬಿಡೋರು. ಕರೆಂಟು ಜನ್ರೇಟು 4 ಜನ್ರೇಟ್ ಇದ್ದವು. 1 ಜನ್ರೇಟ್ ಸಾಕು ಒಂದು ನಾಟಕ ನಡೆಯೋಕ್ಕೆ. ಅದು ಹೆಚ್ಚು ಕಡಿಮೆ ಆಯಿತು ಇನ್ನೊಂದು ಇಂಜಿನ್ನು. ಯಾವುದೇ ಕಾರಣದಿಂದ ಕರೆಂಟ್ ಹೋಯ್ತು, ಕರೆಂಟ್ ಇಲ್ಲ, ಲೈಟ್ ನಾಟಕ ನಿಂತೋಗುತ್ತೆ, ಏನೂ ಇಲ್ಲ. ನಾಟಕ ಹೆಂಗಿದ್ದಂಗೆ ಏನೋ ಸ್ವಿಚ್ ಆಫ್ ಆಯಿತು, ಲೈಟ್ ಆಯಿತು, ಅಷ್ಟೇ. ಕರೆಂಟ್ ಹೋಯ್ತು ಬಂತು. ಅದು ವ್ಯವಸ್ಥೆ ಶಿಸ್ತು. ಆಮೇಲೆ ಒಂದು ಜನ್ರೇಟಿಗೆ ಒಬ್ಬ ಡ್ರೈವರು ಅವನು ಅಲ್ಲೇ ಕುಂತಿರ್ಬೇಕು. ಅವನೇನಾದ್ರು ಇದಕ್ಕೆ ಹೋಗ್ಬೇಕಾದ್ರೆ ಇನ್ನೊಬ್ಬನ ಕೈಗೆ ಹ್ಯಾಂಡ್ಲು ಕೊಟ್ಟು ಹೋಗ್ಬೇಕು. ಇಲ್ಲೇ ಕುಂತ್ಕೊಳ್ಳಪ್ಪ. ಅವ್ರು 4 ಜನ ಹ್ಯಾಂಡ್ಲ್ ಹೊಡೆಯೋದೇನೆ. ಕರೆಂಟ್ ಹೋದಾಗ ಯಾರ್ದು ಚಾಲು ಆಗುತ್ತೆ ಅವ್ರದ್ದು ಉಳ್ಕೊಳುತ್ತೆ, ಒಬ್ಬರು ಆಫ್ ಮಾಡ್ಕೊಳೋದು. ಹೀಗೆ ಸ್ಟಾರ್ಟ್ ಮಾಡುವಾಗ ಯಾರ್ದು ಶುರುವಾಯಿತು ಅಂದರೆ ಇನ್ನಿದ್ದ ಸುಮ್ಮನೆ ಆಗೋದು. ಆಮೇಲೆ ಈ ಕಂಪ್ನಿ ಮಾಲೀಕರು ತುಂಬ ಜನ ಮದುವೆ ಆಗ್ಬಿಡೋರು, ಕಲಾವಿದರು ಬಿಟ್ಟು ಹೋಗ್ಬಾರ್ದು ಅಂತ. ಎಲ್ಲರೂ ಕಂಪ್ನಿ ಚಿತ್ರಿ ಗಂಗಾಧರ ಶಾಸ್ತ್ರಿ ಒಬ್ಬರು ಬಿಟ್ಟರೆ ಇನ್ನಿದ್ದರು ಎಲ್ಲರೂ ನಟರು ಅಷ್ಟೇ. ಅವಳು ಬಂದಿರ್ತಾಳೆ ಪಾತ್ರ ಮಾಡೋಕ್ಕೆ, ಆಲೆ ಇವನು ಕಟ್ಕೊಂಡ, ಅವಳು ಆಲೆ ವರ್ಷ ದಿವಸಗಾಲ ಇನ್ನೊಬ್ಬ ಯಾರೋ ಕಟ್ಕೊಂಡು. ಈ ನಾಯಿ ಸಂಸಾರ ಬೇಕು, ಇವ್ರು ಬೇಡ ಅನ್ನಂಗೆ. ಇವು ಹಿನ್ನೆಲೆ ಹಂಗಿದ್ದಾವೆ. ಇವು ನಿಮಗೆ ಗೊತ್ತಿಲ್ಲ. ನಾಟಕ ಕಂಪ್ನಿ ಹಿನ್ನೆಲೆ ತೆಗೊಂಬಿಟ್ರೆ ನಾಟಕ ಕಂಪ್ನಿ ಯಾಕೆ ಎಷ್ಟು ತೊಂದರೆ ಆಗ್ತವೆ ಗೊತ್ತಂದರೆ, ಪವಿತ್ರವಾದ ಸ್ಥಳ ಅದು. ನಾಟಕ ಕಂಪ್ನಿ ದೇವ್ರನ್ನ ಸ್ಥಾಪನೆ ಮಾಡಿದಾರಲ್ಲ, ಅದಕ್ಕಿಂತಲೂ ಪವಿತ್ರವಾದ ಸ್ಥಳ ಅಂತ ನಾನು ಹೇಳ್ತೀನಿ, ನನ್ನ ಅನಿಸಿಕೆ. ಯಾಕೆಂದರೆ ದೇವಸ್ಥಾನಕ್ಕೆ ಹೋದರೆ ಎಷ್ಟು ಹೊತ್ತಿರ್ತೀರಿ ನೀವು? 3 ನಿಮಿಷ ಇರ್ತೀರಿ, ಅಥವಾ 10 ನಿಮಿಷ 15 ನಿಮಿಷ ಅಂತೂ ನೀವಿರಲ್ಲ ದೇವಸ್ಥಾನದಲ್ಲಿ, ಆದರೆ ಬಂದುಬಿಡ್ತೀರ. ಆದರೆ ನಾಟಕಕ್ಕೆ 5 ಗಂಟೆ ಟೈಮು ದುಡ್ಡು ಕೊಟ್ಟು ನಿದ್ದೆಗೆಟ್ಕೊಂಡು ಬೆಳಗಿನ ಜಾವ 3 ಗಂಟೆ ತನಕ ಕೂತ್ಕೊಂಡು ನಾಟಕ ನೋಡ್ತಾನೆಂದರೆ ಅದು ಎಷ್ಟು ಪವಿತ್ರವಾದ ಜಾಗ. ಅಲ್ಲಿ ನಾವು ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೆಯದಾಗುಂದ್ರೆ ಎಲ್ಲಿ ಒಳ್ಳೆಯದಾಗುತ್ತೆ. ಅದಕ್ಕೆ ಕಂಪ್ನಿಗಳು ಯಾವತ್ತೂ ಬೆಳೆದಿಲ್ಲ. ಏನೋ ಅವರವ್ರ ಅದೃಷ್ಟ. ಗುಬ್ಬಿ ವೀರಣ್ಣವರು, ಸುಬ್ಬಯ್ಯನವರು ಬೆಳೆಯಲಿಲ್ಲ.
ಲೋಕೇಶರಪ್ಪ ಗಿರ್ಜಾ ಲೋಕೇಶು ಅವ್ರು ಬೆಳೀಲಿಲ್ಲ. ಯಾಕೆ ಕಂಪ್ನಿ ಒಳಗೆ ಅವ್ಯವಹಾರ ಅವ್ರ ಕಂಪ್ನಿಲೂ ಆಗವ? ಎಲ್ಲರೂ ಕಂಪ್ನಿಲೂ ಆಗ್ಯವೆ. ಅಂದರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಹೆಣ್ಮಕ್ಳು ಸಮಸ್ಯೆ, ಗಂಡು ಮಕ್ಕಳು ಅಷ್ಟೇ. ಅವನು ಇವಳು ಅವಳು ಬರೀ ಕಚಡ. ಇವನು ನೋಡಿಬಿಟ್ಟೇ ಇವರು ಶಾಸ್ತ್ರಿಗಳು ಅಜ್ಜ ಅವರ ಆಶ್ರಮದಿಂದ ಬಂದಾರಲ್ವಾ, ಅವ್ರ ಕಂಪ್ನಿಲಿ ಇವತ್ತು ಗದಗಿನ ಪಂಚಾಕ್ಷರ ಗವಾಯಿಗಳ ಕಂಪ್ನಿ ಒಳಗೆ ಹೆಣ್ಮಕ್ಳಿಲ್ಲ. ಇವತ್ತು ಪುರುಷರೇ ಪಾತ್ರ ಮಾಡೋದು. ಅಲ್ಲಿ ಹೋಗಿ ನಾಟಕ ನೋಡಿ ಕುಂತ್ಕೊಂಡು ನೀವು ಯಾವ ಸೀಮೆ ಹೆಣ್ಣಲ್ಲಿ ಅಪ್ಪ ಅನ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದೇ ಹೊರಗಡೆ ಬಂದ ಮಾತಾಡ್ಸಿ ಯಾಕೋ ಅಂತಾರೆ. ಅಲ್ಲಿ ಅಭಿನಯ, ಅಲ್ಲಿ ಭಾಷೆ, ಅಲ್ಲಿ ಇದು ಅಷ್ಟು ತುಂಬಿ ತುಳುಕುತ್ತೆ. ಗಂಧರ್ವರ ಸ್ಥಳ ಅದು. ಇವ್ರು ಯಾರು ಹೇಳಿ? ಈ ಗಂಗಾಧರ ಶಾಸ್ತ್ರಿ ಚಿತ್ರಗಿ ಇವರನಾ? ಹಾಂ ಹಾಂ. ಕಂಪ್ನಿ ಮಾಲೀಕರು 3 ಕಂಪ್ನಿ ಮಾಡಿದರು. ಓ, ಅಲ್ಲಿ ಇವತ್ತು ಆ ಕಂಪ್ನಿಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಇಲ್ಲೇ ಹೇಳ್ತಿದ್ರು. ಅದೇನು ಲೆಕ್ಕ ಗೊತ್ತಿತ್ತು ಏನು ಕತಿ. ಕಂಪ್ನಿಯಿಂದ ಕದ್ದು ಯಾವನಾರ ಹೋದರೆ ಸಮಯ ಕೇಳೋರು, ಎಷ್ಟು ಟೈಮ್ ಹೋದ ಏನಂತ. ಹಿಡ್ಕೊಂಬತ್ತೀನಿ ಅವನ್ನ ಅಂತ ಹೋಗ್ಬಿಡು. ಅವ್ನು ಕರೆಕ್ಟಾಗಿ ಹಿಡ್ಕೊಂಬಂದ್ಬಿಡೋರು. ಅದು ಎಲ್ಲಿ ಹೋದ ಹೆಂಗೆ ಅಂತ ಅದೇನು ಲೆಕ್ಕ ಗೊತ್ತಿತ್ತೋ ಏನು ಗತಿ ಗೊತ್ತಿಲ್ಲ ಅವರಿಗೆ. ನಮಗೆ ಕರೆಕ್ಟಾಗಿ ಅವನು ಬಸ್ ಇಳಿಬೇಕು ಅಥವಾ ಮನೆ ಬಾಗಿಲಿಗೆ ಹೋಗಿ ಇರಬೇಕು, ಹೋಗಿ ಜೀಪ್ ತಗೊಂಡು ನಿಲ್ಲಿಸಿ ಹಿಡ್ಕೊಂಬರೋರು. ಅವ್ರು ಜೀಪ್ ಅವರೇ ಡ್ರೈವಿಂಗ್ ಮಾಡೋರು. ಓ, ಜೀಪ್ ಇಟ್ಟಿದ್ರಾ? ಜೀಪು, ಕಾರು, ವ್ಯಾನು. ಕಂಪ್ನಿ ಮಾಲೀಕರು 150 ಜನ ಇದ್ರಿ ದಿವಸ. 150 ಜನಕ್ಕೆ ಆಗ 2 ಹೊತ್ತು ಊಟ ಹಾಕೋದು ಅಂದರೆ ಸುಮ್ಮನೆ ಆಯಿತಾ? ಬರೋರು ಹೋಗೋರು ಏನೂ ಲೆಕ್ಕನೇ ಇಲ್ಲ. ಒಟ್ಟು ಒಂದು 200 ಜನಕ್ಕೆ ಊಟ ಹಾಕೋರು ದಿವಸಕ್ಕೆ. ಕಂಪ್ನಿ ಮಾಲೀಕರು ಗುಬ್ಬಿ ವೀರಣ್ಣವ್ರೇ ಇವರು ಕಂಪ್ನಿ ಬಂದ್ ಮಾಡ್ತೀವಿ 12 ವರ್ಷಕ್ಕೆ ಅಂದಾಗ ಗುಬ್ಬಿ ವೀರಣ್ಣವ್ರು ನಾವು ಮಾತಾಡಲ್ಲ ಅಂದ್ಬಿಟ್ರು. ನಾವು ಇಷ್ಟು ವಯಸ್ಸಾಗಿದೆ, ನಾನು ಕಂಪ್ನಿ ನಡೆಸ್ತಾ ಇದ್ದೀನಿ, ನೀವು ಇನ್ನೂ ಹುಡುಗರು, ನೀವು ಕಂಪ್ನಿ ನಿಲ್ಲಿಸ್ತೀರಾ 12 ವರ್ಷಕ್ಕೆ? ಕಂಪ್ನಿ ಬಂದ್ ಮಾಡೋಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ಬೇಕು. 1 ವಾರ ಸಪ್ತಾಹ ಕಾರ್ಯಕ್ರಮ ಮಾಡಿದರು. ಆಲ್ಕೆರೆ ಸ್ವಾಮಿಗಳು ಅಂತೇಳಿ ಏನು ಭಾಷಣ ಮಾಡಬೇಕು ಅಂದರೆ, ಇಲ್ಲಿಂದ ನಾಟಕ ಕಂಪ್ನಿಯನ್ನು ಮುಂದೆ ನಡೆಸಲ್ಲ, ಇವರಿಗೆ ಲಾಸ್ಟು ಅಂತ ಅಂದಾಗ ನಾವು ಎಲ್ಲ ಕಂಪ್ನಿ ಉದ್ಘಾಟನೆ ಮಾಡಿ ಕಂಪ್ನಿ ಬೆಳೆಸೋಕೆ ಬರ್ತದೆ, ನಾವು ಕಂಪ್ನಿ ಮುಚ್ಚುವಾಗಿ ಬಂದಿದ್ದೀವಿ, ನಾವು ಭಾಷಣ ಮಾಡಲ್ಲ ಅಂದ್ಬಿಟ್ರು. ಅಯ್ಯೋ, ಅದ್ರದ್ದೇ ವೀರಣ್ಣವ್ರು ದೊಡ್ಡದಾಗಿ ಮಾತಾಡ್ಬಿಟ್ರು. ಇವರು ಹೆಂಗೆ ತೀರ್ಕೊಂಡ್ರು ಇವರು? ಚಿತ್ರಗಿರಿ ಬಾಗಲಕೋಟೆ. ಏನಾಗಿತ್ತು? ತೀರ್ಕೊಳ್ಳೋಕೆ ಅವರಿಗೆ ಕ್ಯಾನ್ಸರ್ ಆಗಿತ್ತು. ಈ ಕ್ಯಾನ್ಸರ್ ಆದಾಗಿಂದ ಬದುಕೋದು ಕಷ್ಟ. ಆದರೂ ಡಾಕ್ಟ್ರು 3 ವರ್ಷ ಬದುಕ್ತೀವಿ ಅಂತ ಹೇಳಿದರು. ಇವರು 5 ವರ್ಷ ಬದುಕಿದ್ರು. 5 ವರ್ಷ ಬದುಕಿದ್ದಾಗಲೂ ಗುಲ್ಬರ್ಗದಲ್ಲಿ ಪೊಲೀಸ್ನಾಗ ಬಂದು ಗೇಟ್ನ ಹತ್ರ ಏನೋ ಗಲಾಟೆ ಮಾಡಿ ಗೇಟ್ನ ಹೊಡೆಯೋಕೆ ಹೋದ. ಅದು ಏನು ನಿಂತಿದ್ರು, ನಾವೆಲ್ಲ ಇದ್ದೀವಿ. ಬಂದು ಅವನ್ನೇ ಪೊಲೀಸ್ನ ಹಿಡಿದು ಮಗಳು ಯಾಕೆ ಹಿಂಗೆ ಮೆಟ್ಕೊಂಬಿಟ್ರು ಕಾಲಲ್ಲಿ, ಬೆಂದ ಮೇಲೆ ಕಾಲಿಟ್ಟು ಎದ್ದೇಳಕ್ಕೆ ಬರ್ದಂಗೆ ಮೆಟ್ಕೊಂಡವ್ರೆ. ಸುಮ್ಮನೆ ನಿಂತ್ಕೊಂಡವ್ರೆ ಹಿಂಗೆ ಕೈ ಕಟ್ಕೊಂಡು. ಅವ್ನು ಹಿಂಗೆ ಅಂಕಿದ್ದಾರೆ. ಅದು ಡ್ಯಾಮೇಜ್ ಆಗ್ಬಿಡ್ತು ಆಪ್ರೇಷನ್. ಅಲ್ಲಿಂದ 1 ವರ್ಷಕ್ಕೆ ತೀರೋಗ್ಬಿಟ್ಟು. ಅದು ಡಾಕ್ಟ್ರ್ ಹೇಳೋದಕ್ಕಿಂತ 2 ವರ್ಷ ಹೆಚ್ಚು ಬದುಕಿ. ಬಟ್ ದೊಡ್ಡವರು, ತುಂಬ ದೊಡ್ಡವರು ಅಲ್ರಿ. ನಾವು ಇನ್ನೂ ಅದಕ್ಕೆ ಅರ್ಹತೆಗೆ ಬರಲಿಲ್ಲ. ಏನೋ ನೇತಾಜಿ ಬಗ್ಗೆ ನಮ್ಮ ದೇಶದಲ್ಲಿ ಭಾಳ ಅಸಡ್ಡೆ ಮಾಡಿಬಿಟ್ರು ಪಾಪ. ಅವನ ಪುಸ್ತಕ ಓದಿದೆ. ಯಾರೋ ಒಬ್ಬರು ಅವ್ರ ಹೆಸರು ಹಾಕಿಲ್ಲ, ಎಂ ಶ್ರೀಮತಿ ಅಂತ ಅಷ್ಟೇ ಹಾಕಿದ್ದಾರೆ. ಅದನ್ನ ಆಗ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಈಗ ಮೊನ್ನೆ ಈಗ ಒಂದು 2-3 ತಿಂಗಳಾಗಿದೆ. ಏನೇ ಆದ್ರೂ ದೇಶಕ್ಕಾಗಿ ಹೋರಾಡೋದು ವ್ಯಕ್ತಿ ಅಂದರೆ ನಿಜವಾಗೂ ನೇತಾಜಿ ಸುಭಾಷ್ ಚಂದ್ರು. ಅವನು ಬಿಟ್ಟರೆ ಇವರೆಲ್ಲರೂ ಕಳ್ರೆ. ಆದರೆ ಅವನು ಎಲ್ಲೂ ಗಾಂಧೀಜಿಯಿಂದ ನಾವು ಎಷ್ಟು ಕೆಟ್ಟದ್ದು ಅಂತ ಹೇಳಿ ಬೈತೀವಿ ಗಾಂಧೀಜಿನೇ, ಆದರೆ ಅವನು ಎಲ್ಲೂ ಗಾಂಧೀಜಿಯನ್ನು ಒಂದು ಚಕಾರ ಶಬ್ದ ಅಂದಿಲ್ಲ. ಮಹಾತ್ಮರು ಅನ್ನೋ ಟೈಟ್ಲು ಕೊಟ್ಟಿದ್ದೇ ಅವನು. ಆಮೇಲೆ ನಿಮ್ಮ ಮದುವೆ ಅದನ್ನೇ ಬೇಡ ಅಂತ ಅಲ್ಲಿಗೆ ಹೋಗಿ ಅಲ್ಲೇ ಕೈ ಬಿಟ್ಟಿದ್ದು. ಅದನ್ನೇ 5-6 ಜನ ಹೊಡೆದೆ ಅನ್ನಲ್ಲ, ಅದೇ ವಿಷಯಕ್ಕೆ ಬೇಡ ಅಂದದ್ದು. ಅದನ್ನು ಕೇಳೋದು ಬೇಡ, ಅದನ್ನು ಹೇಳೋದು ಬೇಡ ಅಂತ ಮಾನ್ಗೇಡಿ ಕೆಲಸ. ಯಾರಿಗೂ ಕಾಣ್ದಂಗೆ ಎಲ್ಲೋ ನಡೆದ ಕಥೆನ ಪಬ್ಲಿಕ್ಕಿಗೆ ತಗೊಂಬಂದು ನೋಡ್ರಪ್ಪ ನಂಗೆ ಭಾಳ ಹೆಂಗೈತೆ ಅಂತ ತೋರಿಸ್ದಂಗೆ ಆಗುತ್ತೆ. ಯಾಕೆ, ಏನಾಯ್ತು? ಸ್ವಾಮಿ ದುರಂತ ಅದು. ನಿಮ್ಮ ಮದುವೆ ಆಗಿ ಎಲ್ಲ ಆಗಿ ನಾನೇ ಸಾಯ್ಬೇಕಾಗಿತ್ತು, ಬದುಕಿ ಉಳಿದಿದ್ದೀನಿ ಅಷ್ಟೇ. ಏನಾಯ್ತು ಹೇಳಿ? ಬ್ಯಾಡಿ ಸ್ವಾಮಿ, ಅದು ಕ್ಯಾಮ್ರಾ ನಿಲ್ಲಿಸ್ರಿ ಬೇಕಾದ್ರೆ ಹೇಳೋಣ, ಆದರೂ ಸಪ್ರೇಟಾಗಿ ಹೇಳ್ತೀನಿ. ಮದುವೆ ಆಗಿತ್ತು, 1 ಅಲ್ಲ ಅಂತ 2 ಮದುವೆ ಆಗಬಾರ್ದು ಆಗಿ ಹೋಗ್ಬಿಟ್ಟದೆ. ಇನ್ಯಾರಾದರೆ ಏನಾರು ಮಾಡ್ಕೊಂಡು ಪ್ರಾಣ ಕಳ್ಕೊಬೇಕಾಗಿತ್ತು. ನಾನು ಬಂಡನ ಮಗ ಬದುಕಿದ್ದೀನಿ. ಅದಕ್ಕೆ ಹೇಳಿದ್ದು, ಏನೇ ಆದ್ರೂ ಯಾವುದಕ್ಕೂ ತಲೆಗೆ ಹಚ್ಕೊಳ್ಳೋದಿಲ್ಲ. ಆದಾಯ್ತು ಓದೋಯ್ತು ಗೋವಿಂದ ಅಂದದ್ದು. ಅದಕ್ಕೆ ಅವರಿಬ್ಬರು ಆರ್ಟಿಸ್ಟ್, ಕಲಾವಿದ್ರು. ಅವರು ಇಬ್ಬರು ಕಲಾವಿದರು ಅಲ್ಲ, ಕಲಾವಿದರು ಮಾಡ್ಕೊಂಡಿದ್ದು ಇನ್ನೂ 1 ದೊಡ್ಡ ಮರ್ಯಾದೆ ಇರ್ತಿತ್ತೇನೋ.
ಕಲಾವಿದರು ಮಾಡ್ಕೊಂಡ್ರೆ ಹಾಳಾಗಿ ಹೋಗ್ತೀನಿ ಅಂತ ಬಂದು ಅವರಿಗಿಂತಲೂ ಕೆಟ್ಟ ಸನ್ನಿವೇಶ ಬಂದು ಹೋಯ್ತು. ಸಾಯಬೇಕಾಗಿತ್ತು, ಬದುಕಿದ್ದೀನಿ. ಯಾಕೆ ತುಂಬ ಜನ ಕಲಾವಿದರು ಮದುವೆಗೆ ಚೆನ್ನಾಗಿದ್ದಾರಲ್ಲ? ಇಲ್ಲ ರೀ, ಚೆನ್ನಾಗಿರೋ ನಿಮಗೆ ಗೊತ್ತಿಲ್ಲ, ನೀವು ಅದ್ರೊಳಗೆ ಹೋಗಿಲ್ಲ, ಹೊರಗೆ ನೋಡಿದ್ದೀರಿ ಅಷ್ಟೇ. ಹೊರಗೆ ನೋಡೋಕೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಆದರೆ ಸಿಪ್ಪೆ ಸುಲಿದ ಮೇಲೇ ಹತ್ತಿ ಹಣ್ಣು ಒಳಗೆ ಎಷ್ಟು ಹುಳ ಐತೆ ಅಂತ ಗೊತ್ತಾಗೋದು. ಹತ್ತಿ ಹಣ್ಣಲ್ಲಿ ಹುಳ ಎಷ್ಟೈತೆ, ಹಣ್ಣು ನೋಡೋಕೆ ಭಾಳ ಚೆನ್ನಾಗೈತೆ, ಅದನ್ನು ಒಳ ಹಕ್ಕು ತೆಗೆದಾಗ ಅದು ಅಂಥ ಒಂದು ದುರಂತ ಅನುಭವಿಸಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಮಕ್ಕಳು ಮುಂದಕ್ಕೆ ಏನೂ ಕೇಳೋಕೆ ಹೋಗಬೇಡಿ, ಎಲ್ಲ ದುರಂತ ಎಲ್ಲ ಆಗೋಗ್ಬಿಡ್ತು, ಏನೂ ಇಲ್ಲ. ಅದೊಂದು ಜೀವನದಲ್ಲಿ ಆಗಬಾರ್ದಾಗಿ ಅದನ್ನು ಸಪ್ರೇಟ್ ರೆಕಾರ್ಡ್ ಮಾಡಬೇಡಿ. ಅದರೊಂದಿಗೆ ಇದು ಅಷ್ಟೇ. ಈಗ ಮಾತಾಡಿರೋದು ಇದ್ರೂ ಕಟ್ ಮಾಡಿ ಡಿಲೀಟ್ ಮಾಡಿಬಿಡಿ ದಯವಿಟ್ಟು ಅಷ್ಟು ಕೆಲಸ ಮಾಡಿ. ಅದೊಂದು ಉಳಿಸ್ಬಿಟ್ರೆ ನೀವು ನಾನು ಉಳಿಸ್ದಂಗೆ. ನಾನು ಆಗೋಗ್ಬಿಟ್ಟವೆ, ಆಗೋಯ್ತು. ಎಂತೆಂಥ ನಮ್ಮ ವಿಶ್ವೇಶ್ವರಯ್ಯನವರಿಗೆ ಅದು ಬಿಟ್ಟಿಲ್ಲ. ಇನ್ನು ನಾವಿನ್ನು ಯಾವ ಲೆಕ್ಕ? ಎಲ್ಲಾದರೂ ನೋಡಿದ್ದೀರಿ ವಿಶ್ವೇಶ್ವರಯ್ಯನವ್ರದೇ? ಮತ್ತು ಅದು ಸಂಪೂರ್ಣ ನನಗೆ ಗೊತ್ತು. ಅದ್ರ ವಿಷಯ ಬೇಡ, ನಮ್ಮದು ಅದಕ್ಕಿಂತಲೂ ಕಡೆಯಾಗಿದೆ. ಅಂಥವ್ರದ್ದೇ ಆದಾಗ ನಾವ್ಯಾವ ಲೆಕ್ಕ? ಅವರು ಅದನ್ನು ಲೆಕ್ಕ ಹಾಕಲಿಲ್ಲ. ಪುಣ್ಯಾತ್ಮನ ಫೋಟೋ ಇಟ್ಟು ಜನ ಪೂಜೆ ಮಾಡ್ತಾರೆ. ದೇಶಕ್ಕೆ ಏನು ಬೇಕೋ ಎಲ್ಲ ಮಾಡಿದ್ದಾನೆ. ದೇಶ ವಿದೇಶಗಳಲ್ಲಿ ಅವ್ನು ಫೋಟೋ ಇಟ್ಟು ಪೂಜೆ ಮಾಡ್ತಾವ್ರೆ ಅಂತ ಕೇಳಿದ್ದೀನಿ ವಿಶ್ವೇಶ್ವರಯ್ಯನವ್ರನ್ನ. ದೇಶ ವಿದೇಶಗಳಲ್ಲಿ, ಭಾರತದಲ್ಲಿ ಅಷ್ಟೇ ಅಲ್ಲ. ಅಂಥ ವ್ಯಕ್ತಿ ಅಷ್ಟು ತಾಳ್ಮೆ, ಅಷ್ಟು ಇದು. ಆದರೆ ನಾವು ಏನೂ ಅಲ್ಲ. ಅದರಿಂದ ನಮ್ಮದು ಬೇರೆ ರಂಗಭೂಮಿ ಬಗ್ಗೆ, ಇದ್ರ ಬಗ್ಗೆ ಇನ್ನು ಬೇರೆ ಏನಾದರೂ ಕೇಳ್ಕೊಂಡು ಹೋಗೋಣ, ಅದನ್ನು ಮಾಡೋಣ ದಯವಿಟ್ಟು. ಅದಕ್ಕೆ ಊರೇ ಬೇಡ ಅಂತ ನಾನು ಚನ್ನಬಸಯ್ಯ ಅಂತೇಳಿ ಗುಬ್ಬಿ ಅಂತ ಹೆಸರಿಟ್ಟಿದ್ರಲ್ಲ, ಅದನ್ನೇ ಇದು ಮಾಡ್ಕೊಂಡು ಬಂದೆ. ತುಮಕೂರಿನಲ್ಲಿ ವಾಸ ಇದ್ದೆ. IM ವಿಠಲ್ ಮೂರ್ತಿಯವರು ನನಗೊಂದು ನಿವೇಶನ ಕೊಡಿಸಿದ್ರು. ನಾನು ಇವ್ರ ಶಿಷ್ಯ ಅಂತ ಪರಿಚಯ ಹೇಳ್ಕೊಂಡಿದ್ದಕ್ಕೇ ಅಸಿಸ್ಟೆಂಟ್ ಕಮಿಷನರ್ನ ಕರೆಸಿ ಇವರು ಕಲಾವಿದರು ಇವ್ರಿಗೊಂದು ನಿವೇಶನ ಕೊಡಬೇಕು ನಾನು ಹೋಗೋ ಹೊತ್ತಿಗೆ ಅಂತ ಹೇಳಿ ಒಂದು ನಿವೇಶನ ಕೊಟ್ಟೋದು. ತುಮಕೂರಿಗೆ ಹೊಸ ಜೈಲ್ ರೋಡು. ಆದರೆ ಚೇರ್ಮನ್ರು ಅವ್ರು ಯಾರೋ ಸರಿಯಾಗಿ ಇದು ಮಾಡಿ ರೆಕಾರ್ಡ್ ಮಾಡಿ ಕೊಡಲಿಲ್ಲ. ಅದು 25 ವರ್ಷ ಅದೇನು ಅಸಿಸ್ಟೆಂಟ್ ಕಮಿಷನರಿಂದ ಬಂದಿತ್ತಲ್ಲ ಟೈಪಿಂಗು, ಅವಾಗ ಕಂಪ್ಯೂಟರ್ ಇಲ್ಲ, ಅದನ್ನೇ ಹಿಡ್ಕೊಂಡು ಜೀವಂತ ಅದನ್ನೇ ಹಿಡ್ಕೊಂಡು 25 ವರ್ಷ ಕಂದಾಯ ಕಟ್ಕೊಂಡ್ಬಂದು 25 ವರ್ಷದ ಮೇಲೆ ಹಕ್ಕುಪತ್ರ ತಗೊಂಡೆ ಮೊನ್ನೆ, ಈಗ 2 ವರ್ಷದಲ್ಲಿ. ಮನೆ ಇದೆ, ಮನೆ ಸಿಟಿ ಮನೆ ಕಟ್ಕೊಂಡೆ. ಅದಕ್ಕೂ ಪರ್ಮಿಷನ್ ಕೊಡಲಿಲ್ಲ, ಮತ್ತು ಸಹಾಯಧನ ಸಿಕ್ಕಲಿಲ್ಲ. ಏನೋ ಸ್ನೇಹಿತರುಗಳೆಲ್ಲ ದುಡ್ಡು ಕೊಟ್ಟರು, ಏನೋ ಮಾಡಿ ಕಟ್ಟಿದೆ. ಈಗ ತಿಂಗಳಿಗೆ ಒಂದು 3,000 ರೂಪಾಯಿ ಕೊಡ್ತಾನೆ ಅದು ವಾಸ ಇರೋನು. ನಾನು ಇಲ್ಲಿ ಬಂದಿದ್ದೀನಿ. ಯಾಕೆ ಇಲ್ಲಿದ್ದೀರಿ? ಏನು ನನಗೆ ಯಾರು ಎಲ್ಲ ಮಾಡಿಕರಿಲ್ಲ, ನಮ್ಮ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಎಲ್ಲೂ ಇರಬೇಡಿ, ಬಂದುಬಿಡಿ ಅಂತ ಹೇಳಿ ಬಂದೆ. ಬತ್ತಿದ್ದಂಗೆ ಹುಷಾರಿದ್ದಂಗೆ ಆಯಿತು. ನರ್ಸಿಂಗ್ ಹೋಮಿಗೆ ತೋರಿಸಿರು. ಆಮೇಲೆ 100ನೇ ಹುಟ್ಟುಹಬ್ಬ ಮಾಡಿರು. ಒಂದು 2 ಲಕ್ಷ ಖರ್ಚು ಮಾಡಿ ಸೋಮಶೇಖರ್ ಬಂದಿದ್ರು ಅಧ್ಯಕ್ಷತೆಗೆ ಸನ್ಮಾನ ಮಾಡೋಕ್ಕೆ. ಗುಲ್ಬರ್ಗ ಸೇಡಮ್ನಿಂದಲೂ ಬಂದಿದ್ರು ನಮ್ಮ ಸ್ನೇಹಿತರುಗಳು ಎಲ್ಲ. ಒಂದು 30,000 ರೂಪಾಯಿ ಬಂತು ಅವಾಗ. ಇವರು 2,000 ಕೊಡೋರು, 5,000 ಕೊಡೋರು ಎಲ್ಲ ಕೊಟ್ಟರು. ತುಮಕೂರಿಂದಲೂ ಬಂದಿದ್ರು, ಬೆಳಗಾಂನಿಂದಲೂ ಬಂದಿದ್ದರು. ಜನ ಇದ್ದಾರೆ, ಎಲ್ಲರಿಗೂ ಹೋದರು, ಎಲ್ಲೂ ಇದ್ದಾರೆ. ಆದರೆ ಇವರು ಅಷ್ಟು ಧಾರಾಳವಾಗಿ ನಾನು ಸಾಕೋಕ್ಕೆ ಯಾರ ಕೈಲಿ ಹೋಗಲ್ಲ. ಕೋಟ್ಯಾಧೀಶ ನಮ್ಮರೇನೆ, ನನ್ನ ತಂಗಿ ಮಕ್ಕಳು ಇವರು ಕೋಟಿಗಟ್ಟಲೆ ಇದ್ದಾರೆ. ಏನು ಬಂತು ಅವರಿಗೆ? ಆ ಮನಸ್ಸಿಲ್ಲ. ಮನುಷ್ಯನಿಗೆ ಮನಸ್ಸಿರಬೇಕು. ನಾವು ನಡಿಬೇಗ, ಕೈ ನಡಿಬೇಗ, ಏನು ನಮ್ಮ ಗುರುಗಳು ಏನೇನು ಮಾಡ್ತಿದ್ರು ನಾವು ಅದನ್ನೇ ಮಾಡ್ಕೊಂಬಂದವರು. ಯಾರೋ ಒಬ್ಬ ಇದು ಮಾಡ್ತಿದ್ದ, ಅವನು ಹೆಂಡತಿ ಮನೆ ಮ್ಯಾಲಿಂದ ಬಿದ್ದುಬಿಟ್ಟಿದ್ದು. ತೆಗೆದು 5,000 ಆಗಲೇ ಕೊಟ್ಬಿಟ್ಟೆ, ಹೋಗಿ ಆಸ್ಪತ್ರೆಗೆ ತೋರಿಸು ಅಂತ. ಕೊಡಬೇಡ ಅಂತ ಹೇಳಿದೆ, ವಾಪಸ್ ಇಸ್ಕೊಳ್ಳಲ್ಲ. ಇದ್ದಾಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಈಗೇನಿದ್ರು ಬರೋ ಗೌರವಧನ ಬಂದರೆ ಉಂಟು, ಇದ್ರಿಲ್ಲ. ಏನೋ ಬರ್ತಾಯಿತೆ, ನಡೀತೈತೆ. ಇವ್ರಿಗಂತೂ ಯಾವುದೂ ಒಂದು ಹಣೆ ಕೊಡೋಂಗಿಲ್ಲ. ಇವರೇ ಇಸ್ಕೋ 500,000 ಯಾವ್ದಾರು ಬೇಕಾದಾಗ ಕೇಳಿ ಅಂತಾರೆ. ನನಗೆ ಬರೋ ಗೌರವದಂದಲೇ ನಾನು ಹೆಂಗೋ ಕತೆ ಹಾಕ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಇಷ್ಟೆಲ್ಲ ಮಾಡಿ ಊಟ ಉಪಚಾರ ಇಷ್ಟೆಲ್ಲ ನಾನು ಕೇಳ್ಕೊಂಬಂದ್ರೆ ಬಸ್ ಚಾರ್ಜ್ ಕೊಟ್ಟು ಕಳಿಸವ್ರೆ ಇವರು. ಅಲ್ಲಿಗೆ ಇವ್ರ ಮುಂದೆ ನಾನು ಅಲ್ವೇ ಅಲ್ಲ. ಇವರು ಏನು ಸಂಪಾದನೆ ಮಾಡಲೇ ಇಲ್ಲ. ಎಲ್ಲ ನಾಟಕ ಅಂತ ನೋಡ್ರಿ. ಇದು ಇಷ್ಟು ತುಂಬ್ಯದ, ಇದ್ರ ಒಳಗಡೆಯಲ್ಲಿ ರೂಮ್ ಇದ್ದಾವೆ, ಅದ್ರ ತುಂಬ ತುಂಬಿದೆ. ಅಲ್ಲಿ ನಾನಿರೋ ಕಡೆಯಲ್ಲಿ 2 ರೂಮ್ನಲ್ಲಿ ತುಂಬಿದ್ದಾವೆ. ನಾನು ಇರೋ ರೂಮ್ನಲ್ಲೂ ಮೇಲೆ ಸಜ್ಜಾ ಮೇಲೆಲ್ಲ ತುಂಬ್ಯವ್ರೆ. ಅದು ಎಷ್ಟು 1,000 ಜನಕ್ಕೆ ಸನ್ಮಾನ ಮಾಡಿದಾರೋ ಏನು ಕತೀವಿ. ನಾನು ಏನಪ್ಪ ಅಂದರೆ ನೇತಾಜಿ ಬಗ್ಗೆ ಕಷ್ಟ ಬಿದ್ದು 9 ವರ್ಷ ತಿರುಗಾಡಿ ಕೊನೆಗೆ ಅವ್ರ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ತಗೊಂಬಂದು
ಅವ್ರು ಸುಭಾಷ್ ಚಂದ್ರನ ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಅವ್ರ ಅಣ್ಣನ ಮಗ ಶರತ್ ಚಂದ್ರ ಬೋಸು ಅವ್ರನ್ನ ಮೀಟ್ ಮಾಡಿದೆ. ಅವ್ರಿಗೆ ಸಲುವಾಗಿ ನಾನು ವಾರಾನುಗಟ್ಟಲೆ ಕಲ್ಕತ್ತಾದಲ್ಲಿ ಇದ್ದೆ ಲಾಡ್ಜ್ನಲ್ಲಿ. ಆಮೇಲೆ ಅವ್ರ ಹತ್ರದೇ ಪುಸ್ತಕಗಳು ಅವು ಸುಮಾರು. ಅಲ್ಲಿ ನಮ್ಮ ತುಮಕೂರು ಯಾವನೋ ಪೇಪರ್ ನನಗೆ ಕೊಟ್ಟೆ, ಅವನೇ ಸತ್ತು ಹೋಗ್ಬಿಟ್ಟ. ಇನ್ನೇನು ಮಾಡೋಣ, ಓದೋ ಪುಸ್ತಕ ಅವು ಇವು ಎಲ್ಲ ರಿಕಾರ್ಡು ಕ್ಯಾಶೀಟು ಸುಭಾಷ್ ಚಂದ್ರ ಭಾಷಣ ಮಾಡಿದ್ದು ಎಲ್ಲ ತಂದಿದ್ದೆ ನಾನು ಕಲ್ಕತ್ತಾದಿಂದ. ಅದು ತಗೊಂಬಂದು ಅವು ಇಟ್ಕೊಂಡು ನಾಟಕ ಮಾಡಿ ಅವನೇನು ಸೈನ್ಯ ಕಟ್ಟಿದ್ನಲ್ಲ ಅದ್ರ ಸಿಡಿ ತಂದಿದ್ದೆ. ಎಲ್ಲ ಹೋಗ್ಬಿಟ್ಟು ನಾನು ಬದುಕಿರೋದೇ ಕಷ್ಟ. ನಾನು ಸೀರಿಯಸ್ ಆಯಿತು. ಮಗಳು ಮಮ್ಮಿಗಳು ಬಂಗಾರನೆಲ್ಲ ಬ್ಯಾಂಕ್ನಲ್ಲಿ ಇಟ್ಟು ದುಡ್ಡು ತಗೊಂಬಂದು ಖರ್ಚು ಮಾಡಿದ್ರು. ಅದೇನೋ ಯಾವ ಗಳಿಗೆಯಲ್ಲಿ ಇದು ಮಾಡಿದ್ರು, ಅವ್ನು ಕಡ್ಕೊಳ್ಳೋ ಇದು ಮಾಡೋ ಹೊತ್ತಿಗೆ ಗುಬ್ಬಿ ವೀರಣ್ಣ ಅವಾರ್ಡ್ ಬಂತು. ಯಾವಾಗ ಬಂತು ಗುಬ್ಬಿ ವೀರಣ್ಣ ಅವಾರ್ಡು? ಇಲ್ಲಿ 2 ವರ್ಷದಲ್ಲಿ 2 ವರ್ಷದಲ್ಲಿ 5 ಲಕ್ಷ ಕೊಟ್ಟರು. ಸಿದ್ದರಾಮಯ್ಯ ಮಂತ್ರಿ ಅದು ಪ್ರಾರಂಭ 1 ವರ್ಷ ತಡವಾಗಿ ಕೊಟ್ಟರು. ಪ್ರಶಸ್ತಿ ಬಂತು, ಆದರೆ ಅದು ಪ್ರಶಸ್ತಿ ಕೊಟ್ಟಿದ್ದು ತಡ 1 ವರ್ಷ. 22-23ಕ್ಕೆ ಪ್ರಶಸ್ತಿ ಕೊಟ್ಟಿದ್ದು. ನಾನು ಹುಟ್ಟಿದ್ದು 22-23, 24ಕ್ಕೆ ಬೇರೆಯವ್ರು ಕೊಟ್ಟರು. ಈಗ ಗುಬ್ಬಿ ಕಂಪ್ನಿ ಹೆಣ್ಮಗಳಿಗೆ ಕೊಟ್ಟಿದ್ದಾರೆ, ಜಿ ವಿ ಶಾರದಾ ಅಂತ, ಗುಬ್ಬಿ ವೀರಣ್ಣ ಪ್ರಶಸ್ತಿನ. ಎಲ್ಲಿರ್ತಾರೆ ಶಾರದಮ್ಮನವರು? ಶಾರದಮ್ಮನವರು ಎಲ್ಲಿರ್ತಾರೆ? ಜಿ ವಿ ಶಾರದಮ್ಮನವರು ಎಲ್ಲಿರ್ತಾರೆ ಯಾರಿಗೂ ಗೊತ್ತು. ನಮಗೂ ಅವ್ರಿಗೂ ಸಂಪರ್ಕ ಇಲ್ಲವೇ ಇಲ್ಲ. ನಾವು ಯಾಕೆ ಹೆಣ್ಣುಮಕ್ಳು ಅಡ್ರೆಸ್ಸೇ ಆಗಲಿ ಅವ್ರ ಹೆಸರನ್ನೇ ಆಗಲಿ, ನನ್ನ ಕಂಪ್ನಿಲಿದ್ದ ಹೆಣ್ಮಕ್ಳ ಹೆಸರೇ ಇವತ್ತು ನನಗೆ ಒಬ್ಬರು ಬರೋಲ್ಲ ಬಾಯಿಗೆ. ಪೇಮೆಂಟ್ ಕೊಡೋದಷ್ಟೇ, ಪಾತ್ರ ಮಾಡು. ಆ ಗುರುಗಳು ಹೆಂಗಿದ್ರು ಅವ್ರಿಗಿಂತಲೂ ನಾವು ನೀಟಾಗಿದ್ದು. ಹೆಚ್ಚು ಕಡಿಮೆ ಆದರೆ ಖಾಲಿ ಮಾಡು, ನಡೀತೀರಿ ಗಂಟು ಮುಟ್ಟೆ ಕಟ್ಕೊಂಡು ನೀವು. ಆಮೇಲೆ ಚಿತ್ರಗಿ ಕಂಪ್ನಿ ಬಿಟ್ಟ ಮೇಲೆ ಎಲ್ಲೋದ್ರಿ? ಜಮಖಂಡಿ ಗಜಾನನ ಸಂಗೀತ ನಾಟಕ ಮಂಡಳಿ ಅಂತ ಏನು ಎಂತೂರ ಒಡೆಯರ್ ಅಂತ ಹೇಳಿ ಡೈರೆಕ್ಟರ್ ಇದ್ದಾರೆ, ಪವನ್ ಒಡೆಯರು. ಅವನು ಕಂಪ್ನಿ ಮಾಲಕರು ಮಗನ ಮಗ. ಅವ್ರ ಅಪ್ಪನ ಹೆಸರು ಸತ್ಯನಾರಾಯಣ. ಕೇಳಿ ನೋಡಿ, ನನಗಂತೂ ಅವನು ಸಿಕ್ಕಿಲ್ಲ. ಸತ್ಯನಾರಾಯಣ ಋತುಮಾತ್ಮೆ ಅಂತ ವಿಷ್ಣುವರ್ಧನ್ ಅವ್ರ ಅಪ್ಪ ಬರೆದದ್ದು ಸತ್ಯನಾರಾಯಣ ಋತುಮಾತ್ಮೆ ನಾಟಕನ. ಧರ್ಮಸ್ಥಳ ಮಾತ್ಮೆ ಮಠ ಬರೆದಿದ್ರು ಅವ್ರ ಅಪ್ಪನೇ. ಆಮೇಲೆ ಜಮಖಂಡಿ ಕಂಪ್ನಿಲಿ ಎಷ್ಟು ವರ್ಷ ಇದ್ರಿ? ಒಂದು 3 ವರ್ಷ ಇದ್ದೆ. ಅದೇ ಸಮಯದಲ್ಲಿ ನನ್ನ ಮದುವೆ ತಿಥಿ ಎಲ್ಲ ಆಗಿದ್ದು ಅವ್ರ ಕಂಪ್ನಿಯಿಂದ ಬಂದ ಮೇಲೆ ತಿಥಿಯಾದ್ದು. ಆವಾಗಲೇ ನಾನು ತುಮಕೂರಿಂದ ಕಂಪ್ನಿ ಬೇರೆ ಕಡೆ ಹೋಯ್ತು. ನಾನು ಒಂದು 6 ತಿಂಗಳು ಏನೋ ಮಾಡ್ಕೊಂಡು ಅಲ್ಲೇ ಇಲ್ಲೇ ಇದ್ದೆ. ಕೊನೆಗೆ ಅತ್ಲಾಗ ಹೋಗ್ಬಿಟ್ಟೆ. ಅತ್ಲಾಗ ಎಲ್ಲ ಏನು ಆಗಬಾರ್ದು ಅದೆಲ್ಲ ಹೋಯ್ತು. ಆಮೇಲೆ ಜಮಖಂಡಿ ಕಂಪ್ನಿ ಬಿಟ್ಟ ಮೇಲೆ ತಿರ್ಗಿ ವಾಪಸ್ ಹೋಗಿ ಆ ಕಂಪ್ನಿ ಈ ಕಂಪ್ನಿ ಜಿ ವಿ ಕೃಷ್ಣ ಶ್ರುತಿ ಅವ್ರ ಕಂಪ್ನಿಲಿದ್ದೆ ಗುಲ್ಬರ್ಗದಲ್ಲಿ. ಓಹೋ, ರಾಧಾ ರುಕ್ಮಿಣಿಯವ್ರ ಕಂಪ್ನಿ. ಅವಾಗ ಜಿ ವಿ ಕೃಷ್ಣ ಪಾರ್ಟ್ನರ್ ಮೇಲೆ ನಮ್ಮ ವೀರೇಶ್ವರ, ಗದಗಿನ ವೀರೇಶ್ವರ ಅಂತ ಇದ್ದರು. ಅವರು ಥಿಯೇಟ್ರೆಲ್ಲ ವೀರೇಶ್ವರದು, ಇವರು ನಾಟಕ ಆಡೋದು, ಪಾರ್ಟ್ನರ್ ಮಾಡ್ಕೊಂಡು ಆಡ್ತಿದ್ರು. ಅವ್ರ ಕಂಪ್ನಿ ಬಂದೆ ಬಿದರ್ನಿಂದನ. ಓಕೆ. ಸಣ್ಣ ಪುಟ್ಟ ಕಂಪ್ನಿಗಳು ಕಂಡ್ರೆ ಅವರೇನು 4 ಜನ ನಟರನ್ನು ಕಟ್ಕೊಂಡ್ರು, ಯಾವುದೋ ಸಾಮಾನು ಬಾಡಿಗೆ ತಗೊಂಬಂದರು, ನಾಟಕ ಆಡಿದ್ರು, ಕಲೆಕ್ಷನ್ ಆಯ್ತಾ, ಎಲ್ಲರಿಗೂ ಪೇಮೆಂಟು ಇಲ್ವಾ, ಎಲ್ಲ ಗೋವಿಂದ ಅವನು ಗೋವಿಂದ ಹೋಗೋರು. ಇವು ಕಂಪ್ನಿಗಳು. ಕಂಪ್ನಿ ಅಂದರೆ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಥಿಯೇಟ್ರ್ ಮಾಡಿ, ಥಿಯೇಟ್ರ್ ಕಟ್ಟಿಸಿ ಅವರಿಗೆಲ್ಲ ತಿಂಗಳಿಗೆ ಎಷ್ಟು ಅಂತ ಸಂಬಳ ಕೊಟ್ಟು ಊಟ ಕೊಟ್ಟು ಮಾಡಿದರೆ ನಾಟಕ ಕಂಪ್ನಿ. ಅದಕ್ಕಿಂತ ಕೈಚೀಲ ಕಂಪ್ನಿನೇ ಜಾಸ್ತಿ. ಅಂದರೆ ಕೈಚೀಲ ಕಂಪ್ನಿ ಅಂತ ಹೆಸರಿಟ್ಟಿದ್ದೇನೆ ನಾನು ಇಟ್ಟಿರೋದು. ಅದು ಕೈಚೀಲದ ಕಂಪ್ನಿ. ಕೈಚೀಲ ಕಂಪ್ನಿ ಅಂದರೆ ಕೈಚೀಲ ಹಿಡ್ಕೊಂಡು ಬರುತ್ತಾರೆ, 2 ಬಟ್ಟೆ ಹಾಕ್ಕೊಂಡು. ಅಲ್ಲಿ ಡ್ರೆಸ್ಸು ಅದು ಇದು. ಈಗ ಏನಾಗಿದೆ ಅಂದರೆ ನಿಮ್ಮಂಗೆ ಯಾರೋ ಒಳ್ಳೆ ಟ್ರಿಮ್ಮ ಡ್ರೆಸ್ ಹಾಕೊಂಬಂದ್ರು ಅಂದರೆ ಅವ್ರಿಗೊಂದು ಪಂಚನೆ ಏನೋ ಕೊಟ್ಟು ಅವು ಬಿಚ್ಚಿಸ್ಕೊಂಡು ಇವ್ರು ತೊಟ್ಕೊಂಡು ಪಾತ್ರ ಮಾಡಿ ತಗೊಂಬಂದು ನಿಮಗೆ ಕೊಡೋದು. ನೀವು ಅಲ್ಲಿ ತಗನ ಇದೆಲ್ಲ ನಡೀತವೆ. ಹಿಂಗಾಗಿ ಕಂಪ್ನಿಗಳು ನಾಟಕಗಳು ಹೊಸ ನಾಟಕಗಳು ಹುಟ್ಟಲಿಲ್ಲ, ಹೊಸ ನಾಟಕ ಬರೆಯೋರು ಹುಟ್ಟಲಿಲ್ಲ, ಹೊಸ ನಾಟಕ ಕಲಿಯೋದು ಹುಟ್ಟಲಿಲ್ಲ. ಆನ ಕಂಪ್ನಿ ಪಾತ್ರ ಮಾಡಿದ್ದೀನಿ, ಈ ಕಂಪ್ನಿ ಪಾತ್ರ ಮಾಡಿದ್ದೀನಿ, ನೀನು ಆ ಪಾತ್ರ ಮಾಡು, ನೀನು ಈ ಪಾತ್ರ ಮಾಡು, ಈ ಪಾತ್ರ ಮಾಡು, ತಳೆಲ್ಲ ಬಿಡೋದಿಲ್ಲ. ಹಂಗಾಗಿ ಮೆಜೆಸ್ಟಿಕ್ನಲ್ಲಿ ಗುಬ್ಬಿ ವೀರಣ್ಣ ಥಿಯೇಟ್ರ್ ಹಾಳಾಗೋಯ್ತು. ಇವ್ರು ಹಂಗಿರಲಿಲ್ಲ, ಇವರೇ ಬರೆದು ಯಾರೇ ಬರೆದ್ರು ಅವನಿಗೆ ದುಡ್ಡು ಕೊಟ್ಟು ಕತೆ ತಗೊಳೋರು. ಅದನ್ನು ಏನೇನು ಕಿತ್ತಾಕ್ಬೇಕೋ ಎಲ್ಲ ಕಿತ್ತಾಕಿ, ಎಷ್ಟು ಜರಡೆ ಆಡಬೇಕು ಅಷ್ಟು ಜರಡೆ ಆಡಿ, ಏನೇನು ಸೇರಿಸ್ಬೇಕು. ಯಾಕಂದರೆ ವೇದ ಸಂಸ್ಕೃತ ಪಂಡಿತರು ಇವರು. ಅವರು ಸಾಹಿತ್ಯನೆಲ್ಲ ಇವರೇ ಬರೆದು ಅದನ್ನು ನಾಟಕನ 4-6 ಸರಿ ಮಾಡಿ 1 ವರ್ಷ ಒಂದು ನಾಟಕ ಹೊಸ್ದಾಗಿ ನಾಟಕ ಮಾಡಬೇಕು ಅಂದರೆ ಅವ್ರು ಬರೆಯೋಕ್ಕೆ 1 ವರ್ಷ ಬೇಕು. ಅದನ್ನು ಸ್ಟೇಜ್ ಮಾಡೋರು. ಹೀಗೆ ಬರಬೇಕು, ಇಷ್ಟೇ ಮಾತಾಡಬೇಕು, ಈ ಲೆವೆಲ್ಗೆ ಇರಬೇಕು. ಅದು ಇದು ನಾವು ಆ ಸಂಸ್ಕೃತಿ ಬೆಳೆದ್ಬಿಟ್ಟು ಯಾವುದೂ ಇಲ್ಲ, ನಾವು ಯಾವುದಕ್ಕೂ ಹೋಗಿದ್ದಂಗೆ ಆಗ್ಬಿಟ್ಟು. ಆಮೇಲೆ
ಹಿಂಗೆ ಮಾಡ್ತಿದ್ದಂಗೆ ಅಮರೇಶ್ವರ ಅಂತೇಳಿ ರಾಯಚೂರು ಜಿಲ್ಲೆ ಗುರುಗುಂಟೆ ಅಂತ ಐತೆ, ಅಲ್ಲಿ ಅಮರೇಶ್ವರ ಅಂತ ಒಂದು ದೇವಸ್ಥಾನ ಐತೆ. ದೊಡ್ಡ ದೇವಸ್ಥಾನ, ದೊಡ್ಡ ಜಾತ್ರೆ. 15-20 ದಿವಸ ದನ ಕರ ಎಲ್ಲ ವ್ಯಾಪಾರ ಆಗುತ್ತೆ. ಆ ಅಮರೇಶ್ವರದ ಪೂಜಾರರು ಕಂಪ್ನಿ ಮಾಡಿದರು ಅಮರೇಶ್ವರದ. ಅಮರೇಶ್ವರ ಸ್ವಾಮಿ ಹೆಸರಿನಲ್ಲಿ ಕಂಪ್ನಿ ಮಾಡಿದರು. ಅವ್ರ ಕಂಪ್ನಿಗೆ ನಟರನ್ನ ಆ ಕಂಪ್ನಿಲಿ ಈ ಕಂಪ್ನಿಲಿ ಅಲ್ಲಿ ಕಂಪ್ನಿ ಬಿದ್ದಿದೆ, ಇಲ್ಲಿ ಕಂಪ್ನಿಲಿ ಐತೆ, ಮಾಲಕರಿಲ್ಲ, ಅವರವರೇ ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಗೊತ್ತಾದ ಜೇವರಿಗೆಯಲ್ಲಿ ನಾವಿದ್ದು ಅಲ್ಲಿಗೆ ಬಂದು ನಮ್ಮ ಸ್ನೇಹಿತ ಸಿಕ್ಕಿದ್ದಾನೆ. ಅವನಿಗೆ ಎಲ್ಲ ಅವನೇ ಮಾತಾಡಿ ತಿಂಗಳಿಗೆ $300 ಸಂಬಳಕ್ಕೆ ನನ್ನ ಮಾತಾಡ್ಕೊಂಡು ನನಗೊಂದು ತಿಂಗಳದ್ದು ಅಡ್ವಾನ್ಸ್ ತಗೊಂಡು ಅವ್ರ ಕಂಪ್ನಿಗೆ ಹೋದರು. ಆಗ ಅವರು ಅಲ್ಲಿ ಅಮರೇಶ್ವರ ನಮ್ಮ ಸ್ನೇಹಿತರು ಮಾರುದೇಶ್ ಮಾಂಡ್ರೆ ಅಂತೇಳಿ ದೊಡ್ಡ ಕವಿಗಳು, ಸಾಹಿತ್ಯ ರತ್ನ ಅಂತ ಅವ್ರಿಗೆ ಹೆಸರು. ಅವರು ಅಮರೇಶ್ವರ ಮಹಾತ್ಮೆನ ಆ ಚರಿತ್ರೆ ತಗೊಂಡು ಪೌರಾಣಿಕ ನಾಟಕವನ್ನು ಬರೆದರು. ಆ ನಾಟಕದಲ್ಲಿ ಪಾತ್ರ ಮಾಡೋಕೆ ಹೋದು. ಆಗ ಅವ್ರ ಕಂಪ್ನೀಲಿ ನಿಮಗೆ ಹೇಳಿನಲ್ಲ ಹೆಣ್ಣಿನ ವಿಷಯ, ಅದು ಸ್ವಲ್ಪ ಮಾಲಕರು ಆ ಕಡೆಗೇ ಅದಕ್ಕೆಲ್ಲ ಇತರೆಯವ್ರ ಸಪೋರ್ಟು. ನಾನು ಹೇಳೋವಷ್ಟು ಹೇಳಿದೆ. ಕೊನೆಗೆ ಮಾಲಕರೇ ಅಂದೆ, ಗಂಗಯ್ಯನರೇ, ನಾನು ಗಂಗಾಧರ ಶಾಸ್ತ್ರಿಗಳ ಶಿಷ್ಯ, ನಾನು ಅಲ್ಲಿ ಬೆಳೆದು ಬಂದವನು, ಅದೇ ಹೆಸರು ನಿಮಗೈತೆ, ನಾನು ನಿಮ್ಮ ಕಂಪ್ನಿಯಲ್ಲಿ ಇರಲ್ಲ, ಹೋಗ್ತೀನಿ. ಯಾಕೆಂದರೆ ಇಂಥ ವ್ಯವಹಾರಗಳೆಲ್ಲ ನಡೀತವೆ. ಯಾರ ಬಂದರು, ನೀ ಶಾಸ್ತ್ರಿಗಳ ಶಿಷ್ಯ, ನಿನಗೆ ಬುದ್ಧಿರುವುದೇನೋ, ಹೇಳೋಕ್ಕಾಗ್ತಿರೋ ನಿನಗೆ ಅಂತಾರೆ. ನಾನು ಅದನ್ನು ಇರೋಕ್ಕಲ್ಲ ಅಂತ ಹೇಳಿದೆ. ಪೇಮೆಂಟು ಇಲ್ಲ, ಗೀಮೆಂಟು ಇಲ್ಲ, ಬಿಟ್ಟು ಹೋಗ್ಬಿಟ್ಟೆ. 3-4 ತಿಂಗಳಿದ್ದೆ, 4 ತಿಂಗಳು 5 ತಿಂಗಳು ಇದ್ದೆ, ಬಿಟ್ಟು ಬಂದ್ಬಿಟ್ಟೆ. ಬಿಟ್ಟು ಬಂದು ಜಿ.ವಿ. ಕೃಷ್ಣ ಕಂಪ್ನಿ ಸೇರಿದೆ. ಜಿ.ವಿ. ಕೃಷ್ಣ ಕಂಪ್ನಿ ಸೇರಿದಾಗ ಅವರು ಬಿದರ್ನಲ್ಲಿದ್ದರು, ಆಮೇಲೆ ಗುಲ್ಬರ್ಗ ಕ್ಯಾಂಪ್ ಮಾಡಿದರು. ಅವ್ರ ಕಂಪ್ನಿಲಿ ಪಾತ್ರ ಮಾಡಿಕೊಂಡು ಮಂಡ್ಯಕ್ಕೆ ಬಂದು, ಮಂಡ್ಯದಿಂದ ಅಲ್ಲಿ ಇಲ್ಲಿ ಪಾತ್ರ ಮಾಡಿಕೊಂಡು ನಾವು ಇದು ಮಾಡ್ಕೊಂಡಿದ್ದು. ಹಾಗೆ ಮಾಡಿದೆ. ಅಮರೇಶ್ವರ ಜಾತ್ರೆ ಬಂತಲ್ಲ ತಿರುಗಿ, ಶಿವರಾತ್ರಿ ಆದ 15 ದಿನಕ್ಕೆ ಆಗುತ್ತದು, ಹೋಳಿ ಹುಣ್ಣಿಮೆ ದಿವಸಲೇ ತೇರು. ಆಗ ಹೋಗುತ್ತಲೂ ಅಣ್ಣ ಬಂದ್ಬಿಟ್ರಿ ಅಂತೇಳಿ ಬಾಯಿ ತುಂಬ ಮಾತಾಡಿಸ್ದ ಮಾಲೀಕ. ಮತ್ತೇಂದ್ರಿ ಸ್ವಾಮಿಯರೇ ಅಂದೆ. ಆ ದೇವಸ್ಥಾನ ಪೂಜಾರಿ ಅರ್ಚಕರೇ ಅವರು. ಒಂದು ಊರೇ ಐತೆ, ಎಲ್ಲ ಭಾಗ 4 ದಿನ 5 ದಿನ 8 ದಿನ ತಿಂಗಳು ಹಿಂಗೆಲ್ಲ ಪೂಜೆ ಬರ್ತಾವೆ ಅವರಿಗೆ. ಅದು ಮೇಲೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ತಾಳಿಕೋಟೆಯಲ್ಲಿ ಕಂಪ್ನಿ ಇತ್ತು. ಕಂಪ್ನಿ ಐತೆ ನೋಡ್ಕೊಂಬರೋಣ ಬರ್ರಿ ಇಂದ. ಅವನೇ ಕರೀತಾನೆ ಅಂದಮೇಲೆ ಹೋಗೇನು ಸ್ವಾಭಾವಿಕ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅವರಿಗೆಲ್ಲ ಹೇಳಿದ್ರು, ಕಂಪ್ನಿ ಮಾಲೀಕರು ಬಂದವ್ರು ನೋಡಪ್ಪ, ಇನ್ಮೇಲೆ ಇವರೇ ಮಾಲೀಕರು ಒಂದು ನಿಮಗೆ. ನಾನು ಹೇಳಿದ್ದೆಲ್ಲ ಆಯ್ತಲ್ಲ, ಕಂಪ್ನಿ ಬಿಟ್ಟು ಹೋಗ್ಬೇಕಾದ್ರೆ ನಾನು ಏನು ಅಂದೋಗಿದ್ದೆ ಹೇಳಿದೆ ಅಂದದ್ದೆ ಅದೇ ಆಯ್ತಲ್ಲ. ಏನ್ರಿ ಕಾಪಿ ಕಾಸಿಲ್ಲ ನನ್ನ ಹತ್ರ, ನಾನು ಕಂಪ್ನಿ ಮಾಲೀಕ ಆದರೆ ಖರ್ಚಿಗೆ ಯಾವನಾರ ಕಾಸು ಕೇಳಿದ್ರೆ ನಾನೇ ಮಾಡಲಿ, ಇರೋ ಕಾಸು ಕೊಟ್ಬಿಟ್ಟು ನಡ್ಕೊಂಡು ಹೋಗ್ಲಾ? ಇಲ್ಲ ಹಂಗೆ ಹಿಂಗೆ. ಆಮೇಲೆ ಒಂದು 2-3 ದಿನ ನನ್ನ ಶಿಷ್ಯರೇ ಇದ್ದರು, ಸಹಪಾಠಿಗಳು ಶಿಷ್ಯರು ಅಂದರು, ಅವರೇ ಸಹಪಾಠಿಗಳು. ನನ್ನ ಆದಷ್ಟು ಭಾಳ ಜಾಗ್ರತೆ, ನನಗೆ ಎದುರು ಮಾತಾಡ್ತಿರಲಿಲ್ಲ ಅವರು. ಏನೋ ಪ್ರಭಾಕರ, ಈಗ ಮೇಲೆ ನೀನು ಒಪ್ಕೊಂಡ್ರೆ ಎಲ್ಲರೂ ಒಪ್ಕೊಂಡಂಗೆ ಹೆಂಗೆ ಅಂದೆ. ಸ್ವಾಮಿಯರೇ, ನೀವು ಜವಾಬ್ದಾರಿ ತಗೊಂತೀರಿ ಅಂದರೆ ನಾನು ಬೇಡ ಅಂದಿನ. ಒಟ್ಟು ಏನಪ್ಪ ಅಂದರೆ ಜವಾಬ್ದಾರಿ ನೀವು ತಗೊಬೇಕು, ಗಲ್ಲೆ ಬಿಟ್ಟಿಗೆ ನನ್ನ ಕೈಗೆ ಬರಬೇಕು ಅಂದೆ. ಮಾಲಕರು ಒಪ್ಕೊಂಡ್ರು. ಎಲ್ಲ ಬಾಡಿಗೆ ಸಾಮಾನು, ಕುರ್ಚಿಯಿಂದ ಹಿಡಿದು ಪರದೆಯಿಂದ ಹಿಡಿದು ಲೈಟ್ನಿಂದ ಹಿಡಿದು ಎಲ್ಲ ಬಾಡಿಗೆ ಸಾಮಾನುಗಳಪ್ಪ. ಆಮೇಲೆ ಒಂದು 1-2 ತಿಂಗಳು ಇದು ಮಾಡಿ ಕೊನೆಗೆ ಮಾಲಕರುಗಳ ಸಾಮಾನು ಕೊಟ್ಟಿದ್ರಲ್ಲ ಬಾಡಿಗೆನ, ಅವ್ರ ಹತ್ರನೂ ವ್ಯಾಪಾರ ಮಾಡಿದೆ. 2ನೇ ಸಾಮಾನು ಇಷ್ಟಕ್ಕೆ ಅಂತ ಹೇಳಿ ಕಮ್ಮಿ ರೇಟಿಗೆ ಇದು ಮಾಡಿ ದುಡ್ಡು ಇಸ್ಕೊಂಡು ಹೋಗಿ 15 ದಿನಕ್ಕೆ ತಿಂಗಳಿಗೆ ಖರೀದಿ ಮಾಡಿದ್ರಿ. ಪರ್ಚೇಸ್ ಮಾಡ್ಕೊಂಬಿಟ್ಟೆ. ಬಾಡಿಗೆ ಕೊಡೋದು ನಿಲ್ಲಿಸಿದೆ. ಬಾಡಿಗೆ ಕೊಡೋ ಬದಲು ಪರ್ಚೇಸ್ ಮಾಡಿ ಇಷ್ಟಿಷ್ಟು ಅಂತ ದುಡ್ಡು ಕಟ್ಕೊಂಡು ಹೋದೆ. ಸಾಮಾನು ನಮ್ದಾದಲ್ಲ. ಕರೆಕ್ಟು. ಎಲ್ಲ ಮುಗಿದು ಎಲ್ಲ ಆಯಿತು ಅಂದಾಗ ಕಂಪ್ನಿ ಮುರಿದೋಯ್ತು ನೋಡ್ರಿ. ಮುಂಗಾರು ಮಳೆಗಾಳಿಗೆ ಸಿಕ್ಕಿ ಅವತ್ತು ಏನಾಗಿತ್ತು ಅಂದರೆ, ನಮ್ಮ ಧೀರೇಂದ್ರ ಗೋಪಾಲ್ ಮಾಡಿದ ಹವ್ಯಕ ನಾಟಕ, ಕಡೆ ನಾಟಕ ಅಂತ ಹೇಳಿದ ಮೇಲೆ ನಾವು ಮಾಡಲ್ಲ ಅಂತ ನಾನು. ನಮ್ಮ ಕಡೆ ನಾಟಕ ಅಂದರೆ ನಮ್ಮ ಗುರುಗಳು ಎಲ್ಲೂ ನಾಟಕ ಮಾಡಿಲ್ಲ, ಒಂದು ಪ್ರಯೋಗ ಮಾಡಿಲ್ಲ. ಯಾರು ಹೇಳಿದ್ರು ಹೊಸಪೇಟೆ ಒಳಗೆ 10,000 ರೂಪಾಯಿ ಕಲೆಕ್ಷನಲ್ಲಿ ಥಿಯೇಟ್ರಿಗೆ ಕಿತ್ಕೊಂಡು ಹೋಗ್ಯವ್ರೆ. ಒಂದು ದಿನಕ್ಕೆ 10,000 ಕಲೆಕ್ಷನ್ ಆದಾಗ ಮೈಲಾರ ಲಿಂಗೇಶ್ವರಿಗೆ ಕಲೆಕ್ಷನ್ ಆಗಲ್ಲ ಗೊತ್ತು ಅಂದವ್ರೆ. ಅಲ್ಲಿಗೆ ಹೋದಾಗ ಕಲೆಕ್ಷನ್ ಆಗಲ್ಲ. ಆದರೆ ನಾನೊಂದು ಊರಿಗೆ ಬರ್ತೀನಿ ಅಂತ ಬೋರ್ಡ್ ಹಾಕಿದ ಮೇಲೆ ಆ ಊರಿಗೆ ಹೋಗಿ ನಾಟಕ ಆಡ್ಬೇಕು ನಾನು. ಅವತ್ತು ಬದಲಾಗಿಲ್ಲ ಅಂತ. ಅದಕ್ಕೆ ಚಿತ್ರಿಗೆ ಗಂಗಾಧರ ಶಾಸ್ತ್ರಿ ಹಂಗೆ ಮಾಡಬೇಕು ಅಂದರೆ ಹಂಗಿರ್ಬೇಕು ಅಂತ. ಇನ್ಯಾರು ಆಗಿದ್ರೆ 10,000 ಕಲೆಕ್ಷನ್ ಆಗುತ್ತೆ ಬಿಡು, ಇನ್ನೊಂದು ವಾರ ಅನ್ನೋರು. ಹೋದೆ, ಒತ್ತಾಯ ಮಾಡ್ದೆ, ಏನೋ ಇರಲಿ ಅಂತ ಹೇಳಿ ಜೋತ್ ಬಿದ್ದು 2ನೇ ದಿನ ಕಡೆ ದಿನ ಹೋಗಿ ತಿರ್ಗ ನಾಳೆ ಕಡೆ ದಿನ ಕ್ಯಾಂಪ್ ಕ್ಲೋಸು ಅಂತ ಹೇಳಿ
ಇದು ಮಾಡೋದು. ಈ ಸುರಪುರದಲ್ಲಿ? ಹಾಂ, ಅದೇ ರಂಗನಪೇಟೆ ಸುರಪುರದಲ್ಲಿ. ಹಾಂ ಹಾಂ. ನಾಟಕ ನಡೀತು. ನಾಟಕ ಮುಗೀತು. 2 ದಿನದ ಕಲೆಕ್ಷನ್ ಆಗ್ಬೇಕಾ? ಧೀರೇಂದ್ರ ಗೋಪಾಲ್ ಕರೆಸಿರೋ ಒಂದು ದಿನಕ್ಕೆ ಏನು ಕಲೆಕ್ಷನ್ ಆಗ್ತಿತ್ತು ಅದು 2 ವರ್ಷ ಕಲೆಕ್ಷನ್ ಆಗ್ಬಿಡ್ತು. ಓ, ನಾನು ಒಂಥರ ನನಗೆ ಎಲ್ಲಿಲ್ಲದ ಊಟ ಬಂದ್ಬಿಡ್ತು. ಅಷ್ಟೊಂದು ದುಡ್ಡು ಬಂತಲ್ಲ. ಅವನಿಗೆ 2 ಪೇಮೆಂಟ್ ಕೊಟ್ಟೆ ಧೀರೇಂದ್ರ ಗೋಪಾಲ್ಗೆ. ಓಹೋ, 300 ಕೊಡುತ್ತೆ, 300 600 ಕೊಟ್ಟೆ. ಓ, ಧೀರೇಂದ್ರ ಗೋಪಾಲ್ ಅವ್ರಿಗೆ 300 ರೂಪಾಯಾ? 300 ರೂಪಾಯಿ ಕೊಡ್ತಿದ್ದೆ. ಹಾಂ ಹಾಂ. 30 ರೂಪಾಯಿಂದ ಪಾತ್ರ ಮಾಡಿದ್ದಾನೆ ಅವನು ಕಂಪ್ನಿಗಳಲ್ಲಿ. ಅವಾಗ ಇನ್ನೂ ಒಂದೇ ಒಂದು ಸಿನಿಮಾದಲ್ಲಿ ಆ ಊಟ ಮಾಡೋದು ಭೂತಾಯಿನ ಮಗು ಅಯ್ಯೋದು ಅಷ್ಟೇ ಇದು ಮಾಡಿದ್ದೆ. ಅವಾಗ ಮಾಡಿದೆ, ಕೊಟ್ಬಿಟ್ಟೆ. ಈ ಎಣ್ಣೆ ತರಿಸಿಣನಲ್ಲ, ನಾನೇ ಎಣ್ಣೆಯಲ್ಲಿ ದೊಡ್ಡ ವಿರುದ್ಧ ನಾನು. ಆದರೂ ಅವನು ಮಾಡೋನು ಅವನಿಗೆ ಕೊಡಲೇಬೇಕಲ್ಲ. 2 ದಿನದ ಎಣ್ಣೆಗೆ ದುಡ್ಡು ಕೊಟ್ಬಿಟ್ಟೆ ಅವನ ಕೈಗೆ. ಕೊಟ್ಟೆ, ಯಾರ ಕೈಲಾರು ತರಿಸ್ಕೊ. ನಾನು ಇರ್ತಿರಲ್ಲ, ನಾನು ಹೋಗ್ಬಿಟ್ಟೆ ಮನೆಗೆ. ಇವನೇ ಮಾಡೇನೆ ರೂಮ್ಗೆ ಹೋಗಿ ಊಟ ಮಾಡೋದು ಬಿಟ್ಟು ಥಿಯೇಟ್ರಿನಲ್ಲೇ ರಂಗಭೂಮಿ ಒಳಗೇ ಕುಂತ್ಕೊಂಡ್ಬಿಟ್ಟವ್ರೆ ಎಣ್ಣೆ ಹೊಡಿಯೋಕ್ಕೆ. ಅದು ಆ ದೇವ್ರಿಗೆ ಆಗಲ್ಲ, ಅಮರೇಶ್ವರಿಗೆ. ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಯಾರೂ ಬರೋದಿಲ್ಲ ಆ ದೇವಸ್ಥಾನಕ್ಕೆ. ಪಾದಗಟ್ಟೆಯಿಂದ ಹೊರಗೆ ಆಚೆಗಡೆ ಬಿಡ್ತಾರೆ. ಅದು ಅಂಥ ಇದು ಪವಿತ್ರವಾದ ಹೆಸರು ಅದು. ಆದರೂ ನಾಳೆ ಕಂಪ್ನಿ ಒಳಗೆ ಇವರು ರಂಗಭೂಮಿಯಲ್ಲಿ ಕುಂತ್ಕೊಂಡು ಕುಡಿದು ತಿಂದು ಮಾಡಿಬಿಟ್ರು. ಅವತ್ತು ಬೆಳಕರೆ ತಗನ ಮಾಡ್ಯವರು. ನಾನು ಬೆಳಗ್ಗೆ ಥಿಯೇಟ್ರ್ ಬಿಡ್ಸೋಣ, ಎಲ್ಲರನ್ನೂ ಹೇಳ್ಸಲ್ಲ, ನಾಷ್ಟಕ್ಕೆ ಕಳ್ಸೋಣ ಅಂತ ನಾನು ಹೋಗ್ತೀನಿ. ಅಕ್ಕಪಕ್ಕದ ಮನೆಯವರು, ಅಯ್ಯೋ ಸ್ವಾಮಿ, ಬೆಳಕ ನಾಟಕ ಬಿಟ್ಟು ನೀವು ಮನೆಗೆ ಹೋದ್ರಿ, ಇಲ್ಲೊಂದು ದೊಡ್ಡ ನಾಟಕ ನಡೀತು, ಈಗ ಮನೆ ಕಂಡವೆಲ್ಲವ. ಇನ್ನು ನಿಂತ್ಕೊಂಡು ಹೇಳಿಸ್ಬಿಟ್ಟು ಥಿಯೇಟ್ರ್ ಬಿಚ್ಚಿರೋ ಅಂದರೆ ತೂಗುಡಿಸಿ ಅವನಾರ ಬಿದ್ದರೆ ಏನಾರು ಆಗ್ಬಿಡುತ್ತಾ ನಾವುತ ಅಂತ ಹೇಳಿ, ಎಲ್ಲ ಹೋಗಿ ಇದು ಮಾಡ್ಕೊಂಡು ಬಂದು ಊಟ ಮಾಡಿ ಮರಿಕೊಂಬಿಡಿ. ಸಾಯಂಕಾಲ ಥಿಯೇಟ್ರ್ ಬಿಚ್ಚಿ ಹಿಂದೆ ಅದು ಎಲ್ಲಿತ್ತೋ ಮಳೆ ಗಾಳಿ, ಮಳೆ ಬೀಳಲೇ ಇಲ್ಲ. 2 ಬಟ್ಟೆನೂ ನೆನಿಲಿಲ್ಲ. ಈ ಗಾಳಿ ಎಲ್ಲಿ ನೋಡ್ರು ಮರ ಮಂಡಿ ಎಲ್ಲ ಮೊನ್ನೆ ಇಲ್ಲಿ ಬೀಸ್ತಲ್ಲ, ಅದು ಯಾವ ಗಾಳಿ, ಸುಂಟ್ರ ಗಾಳಿ ಒಂಥರ ಬ್ರರ್ ಸುತ್ತೊಮ್ಮೆ ಹೋಗುತ್ತಲ್ಲ, ಆ ಗಾಳಿ ಬಂದು ಎಲ್ಲ ಥಿಯೇಟ್ರೆಲ್ಲ ದಿಕ್ಕಾಪಾಲ ಆಗೋದು. ಆಗ ಕರ್ನಂದೇವರಲ್ಲಿ ಮಳೆಗಾಲಕ್ಕೆ ಏನು ಮಾಡಬೇಕು ಅಂತ ಮಾತಾಡಿದ್ದೆ. ಕುರ್ಚಿ ಪರ್ತಿ ಎಲ್ಲ ಅವರಿಗೆ ಕೊಟ್ಬಿಟ್ಟು ಹೋಯ್ತು. 1.5 ಲಕ್ಷ ರೂಪಾಯಿ ಅಯ್ಯೋ ಕೈ ಸಿಕ್ತೊಂಡು ದುಡ್ಡು ತಗೊಂಡು ಎಲ್ಲರಿಗೂ ಪೇಮೆಂಟ್ ಕೊಟ್ಬಿಟ್ಟಿದ್ನಲ್ಲ ಸರ್. ಬಾಕಿ ಯಾರ್ದು ಇರಲಿಲ್ಲ. ಎಲ್ಲರದ್ದು ಇಷ್ಟೈತಪ್ಪ ನೋಡಿ, ಇಷ್ಟೈತೆ ತಗೊಳ್ಳೆಲ್ಲ ಬಸ್ ಚಾರ್ಜ್ ಎಲ್ಲ ನಿಮ್ಮ ಮಾನಪಾಡಿ ಯಾವ್ಯಾವ ಕಂಪ್ನಿಗೆ ಹೋಗ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ ಹೋಗ್ರಿ ಅಂತ ಹೇಳಿ ನಾನು ಮಂಡ್ಯಕ್ಕೆ ಬಂದೆ. ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಮೊದಲು ಹೊರನೋಡಿ ಕೂಡ ನಾಟಕದಲ್ಲಿ ಮ್ಯಾಜಿಸ್ಟ್ರೇಟ್ರ್ ಪಾತ್ರ ಮಾಡ್ತಿದ್ದೆ. ಜಡ್ಜ್ ಪಾತ್ರ ನಾನೇ ಮಾಡ್ತಿದ್ದವನು. ನನ್ನ ಪಾತ್ರ, ನನ್ನ ಮಗಳ ಪಾತ್ರನ ಶ್ರುತಿಯವ್ರ ದೊಡ್ಡಮ್ಮ, ಕೃಷ್ಣನ ಅಕ್ಕ ದೇವಿ ಶಾರದಾ ಅನ್ನಲ್ಲ ಆ ಅಮ್ಮ ಮಾಡ್ತಿದ್ರು. ಕೃಷ್ಣನ ತಮ್ಮ ನನ್ನ ಮಗನ ಪಾತ್ರ ಮಾಡ್ತಿದ್ರು. 3 ಜನ, 2 ಹೆಣ್ಣು 1 ಗಂಡು. ಅವನು ಅಲ್ಲಿ ಇಲ್ಲಿ ಕಲಾವಿದನ್ನು ಕೂಡಿಸಿ ಕಳಲೆ ದೊರೆ ಅಂತ ಇದ್ದ, ಒಳ್ಳೆ ಫೇಮಸ್ ಪಾತ್ರ ಮಾಡೋನು. ಅವನಿಗೆ ನನ್ನ ಅಳಿಯನ ಪಾತ್ರ ಕೊಟ್ಟರು. ಅವನಿಗೆ ಮ್ಯಾಜಿಸ್ಟ್ರೇಟ್ರ್ ಪಾತ್ರ ಆ ಭಾಷೆನ ಈ ಭಾಷೆಗೆ ತರ್ಜಮೆ ಮಾಡಿ ಎಲ್ಲ ಹೇಳ್ಕೊಟ್ಟೆ. ಮಂಡ್ಯಕ್ಕೆ ಭಾಷೆ ಸ್ವಲ್ಪ ಇದಾಗಲ್ಲ ಮಾಡ್ದ ಅವನು. ಅಲ್ಲಿಂದ ನಾವು ಹಿಂಗೆ ಬೆಳ್ಕೊಂಬಂದು ಆಮೇಲೆ ಇನ್ನೇನು ನನ್ನ ಕಂಪ್ನಿ ಹೋಯ್ತಲ್ಲ ಮುಂಗಾರು ಮಳೆಗಳಿಗೆ. ಎಷ್ಟು ವರ್ಷ ಆಯ್ತು ಕಂಪ್ನಿ ಹೋಗಿ? ಒಂದು 3 ವರ್ಷ. ಓ, ಇತ್ತೀಚೆಗೆ? 81. 81ರಲ್ಲ? 82 ಕಂಪ್ನಿ ಮಾಡಿದ್ದು. ಹಾಂ, 81, 82, 83ಕ್ಕೆ ಚೆನ್ನಾಗೋಯ್ತು ಹೋಯ್ತು. ಅದು ಹೋದ್ಮೇಲೆ ನಾವು ಬರೀ ಕೈಲಿ ಬಂದು ಬರೀ ಬ್ಯಾನರ್ ಇಟ್ಕೊಂಡು ಅಮರಲಿಂಗೇಶ್ವರ ಬಿಟ್ಟೆ. ಅಮರೇಶ್ವರ ವಿಜಯ ನಾಟ್ಯ ಮಂಡಳಿ ಅಂತ ನಾನೇ ಮಾಡಿಕೊಂಡು, ನಾನೇ ಮಂಡ್ಯದಲ್ಲಿ ಅವರು ಇವರು ಹುಡುಗರನ್ನ ಕಟ್ಟಿಕೊಂಡು ನಾಟಕ ಕಲಿಸೋದು, ನಾನೇ ನಾಟಕ ಡೈರೆಕ್ಷನ್ ಮಾಡೋದು. ಆ ಹುಡುಗರೆಲ್ಲ ಬರ್ತಾರೆ, ಏನು ಪಾತ್ರಕ್ಕೆ ಕಂಪ್ನಿ ಆರ್ಟಿಸ್ಟಲ್ಲಿ ಸಿಕ್ಕರು, ಅವ್ರನ್ನ ಕರೆದು ಇಷ್ಟು ಪಾತ್ರ ಮಾಡ್ರಮ್ಮ ನೀವು ಏನೋ ಕೊಟ್ಟು ತಗೊಂಡು ಹೋಗೋರು. ಒಂದು ನಾಟಕ ಒಂದು ಏನೋ ಉಳ್ಕೊಳೋದು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಆಮೇಲೆ ಸಂಘನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ 15 ಲಕ್ಷ ತಗೊಂಡೆ. ಅದು ನನಗೆ ವಯಸ್ಸಾಯ್ತು, ಈ ಜನ ಹಿಡ್ಕೊಂಬಂದು ಪಾತ್ರ ಮಾಡ್ಸೋಕೆ ಆಗಲ್ದಂಗಾಯ್ತು. ಕಂಪ್ನಿ ನಿಲ್ಲಿಸ್ತೀನಿ ಹಿಂದೆ. ಇವರು ಇಲ್ಲ ನಾವು ನಡೆಸ್ತೀವಿ ಅಂದರು, ಬಿಟ್ಬಿಟ್ಟೆ. ಅದು ಇವ್ರಿಗೂ ನಡೆಸೋಕ್ಕಾಗಲಿಲ್ಲ, ಸೆಂಟ್ರಲ್ ಗೌರ್ಮೆಂಟಿನ ದುಡ್ಡು ನಿಂತೋಯ್ತು. ಹೀಗೆ ನಡೆಸ್ತಾವ್ರೆ. ಮೊನ್ನೆ ನಮ್ಮ ಹೆಸರಿನ ನಾಟಕ ಮಾಡಿದ್ದಾರೆ. ಅಧ್ಯಕ್ಷಗಿರಿನೂ ಬಿಟ್ಬಿಟ್ಟಿದ್ದೀನಿ, ಅಧ್ಯಕ್ಷರನ್ನು ಬೇರೆ ಮಾಡ್ಕೊಂಡವ್ರೆ. ನಮ್ಮನ್ನು ಗೌರವ ಅಧ್ಯಕ್ಷರು ಅಂತ ಅಲ್ಲಿ ಇಟ್ಟವ್ರೆ. ನಾನು ಏನೂ ಬೇಡ ಅಂತ ನಾನು ಹೀಗಾಗಿ ನಾಟಕ ಕಂಪ್ನಿ ಹೋಯ್ತು. ಅದ್ರ ಸುದ್ದಿನೇ ಬಿಟ್ಟುಬಿಟ್ಟಿದ್ದೀನಿ. ಜಾಸ್ತಿ ಕುಂತ್ಕೊಳಕ್ಕಾಗಲ್ಲ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾನು ಏನು ಮಾಡೋಕ್ಕಾಗುತ್ತೆ, ಎಲ್ಲಿಂದ ಏನು ಮಾಡೋಕ್ಕಾಗುತ್ತೆ ಹೇಳಿ. ಏನಪ್ಪ ಈಗ ನೋಡಿರಿ, ಇಷ್ಟು ತಾಸು ಕುಂತಿದ್ದೀನಿ. ಇಷ್ಟು ತಾಸಿಗೆ ಎಷ್ಟು ಸಾರಿ ಮಲಿಕೊಂತೂ ಎಷ್ಟು ಸಾರಿ ಎದ್ದೊಳ್ತಿದ್ನು. ಹಿಂಗೆ ಏನಾರ ಮಾತು ಸಿಕ್ತು ಅಂದರೆ ಸಮಯನೂ ಗೊತ್ತಾಗಲ್ಲ, ಇದೂ ಗೊತ್ತಾಗಲ್ಲ. ಬಸ್ಸು ಓದ್ತೀನಿ, ವಿಮಾನನೂ ಓದ್ತೀನಿ. ಇಲ್ಲಿ ಮಾಡಿ ಹತ್ತಕ್ಕಾಗಲ್ಲ. 2 ಹೊತ್ತು ನನಗೆ ಊಟ ತಿಂಡಿ ಎಲ್ಲ ಇಲ್ಲಿಗೆ ರೂಮ್ಗೆ ಕೊಡ್ತಾರೆ. ಜೀವನ
ಈಗ ನಾವು ಅಂದ್ಕೊಂಡದ್ದು ಒಂದು ಹೋಗಲ್ಲ ರೀ. ಯೋಗ ಫಲ ಏನೈತೆ ಅದು ಏನು ಆಗಬೇಕು ಅಂತ ಐತೆ ಅದೇ ಆಗುತ್ತೆ. ಯಾರು ಏನೇ ಮಾಡಿದ್ರು ಆಗಲ್ಲ. ನಮ್ಮ ಮೈಸೂರು ಮಹಾರಾಜರು ಆ ನಾಡಿದ ರಾಜ್ಯ ಕಟ್ಟಿ ರಾಜ್ಯ ಬೆಳೆಸಿದ್ರು. ಏನೋ ಗಾಂಧೀಜಿ ಮಾತು ಕೇಳ್ಕೊಂಡು ಸ್ವರಾಜ್ಯಕ್ಕೆ ಒಪ್ಪಿಕೊಂಡು ವಲ್ಲಭಾಯ್ ಪಟೇಲ್ಗೆ ಮಾಡಿರು. ಇಂದಿರಾ ಗಾಂಧಿ ಎಲ್ಲದನ್ನೂ ಕಿತ್ತಾಕಿಬಿಟ್ರು. ಇವತ್ತು ಅವ್ರ ಗತಿ ಏನು? ಇವತ್ತು ಅವ್ರ ಆಸ್ತಿನೇ ಅವ್ರಿಗಿಲ್ಲ ಅಂತ ಇವರು ಕೋರ್ಟ್ಗೂ, ಅದು ಎಲ್ಲ ಕೋರ್ಟ್ನಲ್ಲೂ ಅವರಂತೆ ಆಗಿದೆ. ಸ್ವತಂತ್ರ ಬಂದು ಎಷ್ಟು ವರ್ಷ ಆಗಿದೆ, ಇನ್ನೂ ಅವ್ರ ಆಸ್ತಿ ನಮಗೆ ಬೇಕು ಅಂತ ಇವ್ರು ಕಿತ್ತಾಡ್ತಾರೆ ರಾಜಕೀಯದವರು. ಅಂದರೆ ಇವ್ರು ಇನ್ನು ಎಷ್ಟು ಮನೆ ಹಾಳು ಮಾಡಿದವರು ಅಂತ ಲೆಕ್ಕ ಹಾಕೊಂಡ್ರು. ಇವ್ರಿಗೆ ಮನುಷ್ಯರು ಅಂತೀರ ಏನಂತೀರ? ಅಲ್ರಿ, ನಿಮಗೇನು ಐತೆ ನೀವೆಲ್ಲ ತಂದಿದ್ದೀರಿ ಮಾಡಿದಿರಿ, ಇದು ನನಗೇ ಬೇಕು ನಂದೇ ಅಂದರೆ ಅರ್ಥ ಏನೈತೆ? ನಿಯತ್ತು ಬೇಡ. ಯಾರಿಗೈತ್ರಿ ನಿಯತ್ತು ಅಂತ ಹೇಳೋರಿಗೆ ನಿಯತ್ತಿಲ್ಲ. ತಿರ್ಗಿ ಹೇಳ್ತಾರೆ ಏನು ಸತ್ಯ ಪ್ರಮಾಣವಾಗಿ ಸತ್ಯ ತಲೆ ಮೇಲೆ ಬಡ್ದಂಗೆ ಮಾತಾಡ್ತಾರೆ ಎಲ್ಲರೂ ಭಾಷಣ. ಒಬ್ಬರು ಭಾಷಣದಲ್ಲೂ ಅಣರೇಣ ತೃಣಕಾಷ್ಟದಷ್ಟು ಸತ್ಯ ಇಲ್ಲ. ಯಾರ ಭಾಷಣದಲ್ಲೂ ಯಡಿಯೂರಪ್ಪ ನನಗೆ ಬೇಕು, ಯಡಿಯೂರಪ್ಪ ನಮ್ಮನು ನಾವು ದೊಡ್ಡದಾಗಿ ಯಡಿಯೂರಪ್ಪ ಅವನಷ್ಟು ಎಡವಟ್ಟು ಯಾರೂ ಇಲ್ಲ. ಅವನಷ್ಟು ಎಡವಟ್ಟು ಅವನಿಗೆ ಅಂಥ ಕರೆಕ್ಟಾಗಿದೇನಾದರೆ ಕುಮಾರಸ್ವಾಮಿ ಮಾತು ಕೇಳ್ತಿರಲಿಲ್ಲ. ಬೇಡ ಕಣಪ್ಪ ಅಂತಂದ. ಕುಮಾರಸ್ವಾಮಿ ತಾನೇ ಏನು, ಅವ್ರು ಕಾಂಗ್ರೆಸ್ನವರು ಸೋತ್ಬಿಟ್ರು, ಇವಂದು ಅವ್ರದ್ದು ಮಿಂಗಲ್ ಮಾಡಿ ಬೆಳಕರವತಿ ಮುಖ್ಯಮಂತ್ರಿ ಮಾಡಿರು. ಹಂಗೆ ಕಿತ್ತಾಕ್ಬಿಟ್ಟ ಸಿದ್ದರಾಮಯ್ಯ. ನನ್ನ ಹತ್ರ ಹೇಳಿರೇ ಮಾಡ್ತಿರೋ, ರಾಜೀನಾಮೆ ಕೊಟ್ಟು ಹೋಗ್ರಿ ಅತ್ಲಾಗೆ ಯಡಿಯೂರಪ್ಪ ಅಂತಕ್ಕೆ ಅಂದ. ಅವ್ನ ಮಾತಿ ಮೇಲೆ ತಂದೆ ಜನ ಹೋಗ್ಬಿಟ್ರು ಅತ್ಲಾಗ. ಸಿದ್ದರಾಮಯ್ಯ ಎಷ್ಟು ಸೂಕ್ಷ್ಮವಾಗಿ ಮುರಿದೊಂದಕ್ಕೆ ಹಾಕಿ ಏನೋ ಅವರು ನಡೀತದೆ. ಹಿಂಗೆ ನೆನಪಿರೋದಿಲ್ಲ, ಏನು ಮಾಡ್ತಾಯಿದ್ದೀನಿ ಅಂತ ನೆನಪಿರೋದಿಲ್ಲ. ಈಗಂತೂ ಭಾಳ ಮೆತ್ತಗಾಗ್ಬಿಟ್ಟಿದ್ದೀನಿ 2 ತಿಂಗಳಿಂದ. ಇವತ್ತೂ ಟ್ರೈನ್ ರಿಸರ್ವೇಷನ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗೋಕ್ಕೆ ರೆಡಿ ಇದ್ದೀನಿ. ಯಾಕೆ ಹೋಗ್ಬೇಕು ಅಂತ ಯಾಕಂದರೆ ಇವರು ನೋಡ್ಕೊತಾರೆ. 1 ಗಂಟೆ ಟೈಮ್ಗೆ ಏನಾರು ಹೆಚ್ಚು ಕಡಿಮೆ ಆದರೆ ನಾನೆಲ್ಲೋ ಎಲ್ಲೋ ರಾಮಯ್ಯ ಹಾಸ್ಪಿಟ್ಲಿಗೆ ಬಾಡಿ ಬರ್ಕೊಟ್ಟಿದ್ದೀನಿ. ಅದು ಆಗುತ್ತೆ ಇಲ್ವೋ ಕಂಡರೆ ಯಾರು. ಆ ಕಾಲದಲ್ಲಿ ಎಲ್ಲರೂ ಹೋತು ಅಂದರೆ 4 ಗಂಟೆ ಒಳಗೆ ಆಸ್ಪತ್ರೆಗೆ ಹೋಗ್ಬೇಕು. 4 ಗಂಟೆ ಮೀರಿ ಏನು ಮಾಡೋಕ್ಕಾಗುತ್ತೆ? ಏನಾಗಬೇಕು ಅದಾಗುತ್ತೆ. ಅದಕ್ಕೆ ತಾನೇ ಯಾಕೆ ಯೋಚನೆ ಮಾಡಬೇಕು? ಆದರೆ ನೋಡಿ ಈ ಥರ ತುಂಬ ವಯಸ್ಸಾದ ಕಾಲಕ್ಕೆ ಒಬ್ಬರು ಸಂಗಾತಿ ಬೇಕು ಅಂತ ಅನ್ನಿಸ್ಲಿಲ್ವ ನಿಮಗೆ? ಸದ್ಯಕ್ಕೆ ಬೇರೆ ಕಡೆ ಪರಿಸ್ಥಿತಿಗಳು ನೋಡಿಬಿಟ್ಟು ದೇವರೇ ನಾನು ಪಾರು ಮಾಡಿದೆ ಅನ್ನಂಗಾಗಿದೆ. ಯಾಕೆಂದರೆ ಎಲ್ಲ ಇದಿದ್ರೇ ಎಲ್ಲ ಅವರವರು ಸ್ವಾರ್ಥಕ್ಕಾಗಿ ಬದುಕ್ತಾರೆ ಹೊರತು ಇದಕ್ಕಾಗಿ ನಮಗಾಗಿ ಮನುಷ್ಯನಿಗೋಸ್ಕರ ಬದುಕಲ್ಲ. ಸಂಗಾತಿ ಆ ತಿರುಗಿ ಹೋಗ್ತೀನಿ, ನೀವು ಅಲ್ಲಿಗೆ ಹೋಗ್ತೀರಿ, ಅದು ಒಂದೇ ಬೇಜಾರಾಗ್ಬಿಟ್ಟದೆ. ಅಲ್ಲ, ಈಗ ಈ ಥರ ಬೇರೆಯವ್ರ ಮನೇಲಿ ಇರಬೇಕಲ್ಲ ಅಂತ ಆ ಥರ ನೋವೇನಿಲ್ಲ. ಬೇರೆಯವ್ರ ಮನೆ ಅನಿಸೇ ಇಲ್ವಲ್ಲ. ಎಷ್ಟು ಪ್ರೀತಿಯಿಂದ ತರ್ತವೆ ಅಂದರೆ ಹುಡುಗರು, ಆ ಸಣ್ಣ ಹುಡುಗರು ತಾತ ಅಂತ ಊಟ ಹಿಡ್ಕೊಂಬರ್ತವೆ. ಆಮೇಲೆ ಇವ್ರ ಮಗಳಿದ್ದಾಳಲ್ಲ, ಅವರು ಆಯಿತು. ಅವ್ನು ನೋಡಿರಿ ನೆನ್ನೆ ಧನ್ವಂತರಿ ನೀವು ಫೋನ್ ಮಾಡಿದ ಮೇಲೆ ನೋಡೋ ಇಲ್ಲಿ ಫೋನ್ ಬಂದದೆ, ಇದು ತಗೊಂಡು ಇದು ಮಾಡಪ್ಪ, ನನಗೆ ಅದೇನೂ ಮಾಡೋಕ್ಕಾಗಲ್ಲ ಅಂದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದ. ಆಮೇಲೆ ಎಲ್ಲ ಬಂದು ಇದೆಲ್ಲ ಇದು ಮಾಡಿ ಆಮೇಲೆ ತಾತ ಬಂದುಬಿಡ್ತಾರೆ, ಈಗ ನೀವು ಬಂದಲ್ಲಿ ಕುಂತ್ಕೊಳ್ಳಿ ಅಂದ. ಬಂದು ಇಲ್ಲೇ ಕುಂತಿದ್ದೆ. ಅದೇ ಇನ್ನೂ ಒಂದ ಮಾಡಿ ಏನೋ ಮಾಡೋಕ್ಕೆ ಅಲ್ಲಿ ಹೋಗಿದ್ದೆ. ಇನ್ನೇನು ನಾಟಕದ ಬಗ್ಗೆ ಏನಾರು ಕೇಳೋದೈತೆ, ಸುಭಾಷ್ ಚಂದ್ರ ಬಗ್ಗೆ ಕೇಳೋದೈತೆ. ಯಾವ ವರ್ಷ ಮಾಡಿದ್ರೆ ನಾಟಕ? ಯಾವ ವರ್ಷ ಮಾಡಿದ ನಾಟಕ ಅದು? 99 2000. ನೀವೇ ಸುಭಾಷ್ ಚಂದ್ರ ಬೋಸಾ? 10 ವರ್ಷ ಬೇಕಾಯಿತು. 10 ವರ್ಷ ಯಾರು ಬರ್ಕೊಡೋರೇ ಸಿಕ್ಕಲಿಲ್ಲ. ನಾದೆ ಅಂತ ಒಬ್ಬಿದ್ದ ಮೈಸೂರಿನನು, ಈ ಪೊಲೀಸನ ಮಗಳು ನಾಟಕ ಬರೆದು ಕೊಟ್ಟಿದ್ನಲ್ಲ, ಕೇಳಿದ್ದೀರಾ? ಪೊಲೀಸನ ಮಗಳು ಆ ನಾಟಕ ಬರೆದವನು ನಾದೆ ಅಂತ ಹೇಳಿ. ನಾದೆ ಅಂದೆ, ಗುರುಗಳೇ ಇದ್ದ. ಸುಭಾಷ್ ಚಂದ್ರ ನಾಟಕ ಬರ್ಕೊಡು ಅಂದೆ. ಅಲ್ಲಿ ಬಸ್ನಲ್ಲೇ ಆಟ ಬಿದ್ದು ಬಿಡೋದ. ಯಾಕೋ ಅಂದೆ, ನಾಟಕ ಯಾವಾರ ಕೇಳಿ ಬರ್ಕೊಡ್ತೀನಿ, ಈ ಸುಭಾಷ್ ಚಂದ್ರದ್ದು ಅಂದ್ರೆ ನನಗೆ ಗೊತ್ತಾಗಲ್ಲ, ಅವೇನು ಹುಡುಗಾಟವೆ ಅಂದ್ರಿಂದ. ಆಮೇಲೆ ಏನೇನೋ ಮಾಡಿಕೊಂಡು ಹೆಚ್ಚನ್ನು ಉಗಾರನ್ನು ಇದು ಮಾಡಿಕೊಂಡು ಆಮೇಲೆ ಇವರಿಗೆ ಸುಭಾಷ್ ಚಂದ್ರ ಬಾಲಕ ಚೆಂಡಾಡ್ತದ್ನಲ್ಲ, ಆ ಚೆಂಡಾಟದಿಂದ ಇವರಿಗೆಲ್ಲ ಹೇಳಿದೆ. ಇವ್ರು ಬರೆದ್ರು 1-2 ಸೀನು. ಅನುಭವ ತಗೊಂಡು ಇದು ಮಾಡಿಕೊಂಡು ಹೋದೆ. ಆಮೇಲೆ ಕೋಟೆ ನಾಗಭೂಷಣ್ ಅಂತ ಇದ್ದರು, ಅವ್ರಿಗೆ ಇದು ಮಾಡಿದೆ. ಅವರು ಮಾತಿ ಸಿಕ್ಕಾಕೊಂಬಿಟ್ರು, ಬರೆಯೋಕ್ಕಾಗಲಿಲ್ಲ. ಕೊನೆಗೇನೋ ಒಂದಿಷ್ಟು ಬರ್ಕೊಟ್ರು. ಆಮೇಲೆ ಇವರು ಅದರಲ್ಲಿ ಪಾತ್ರನೂ ಮಾಡಿರೋ ಬಿಡಿ. ನಿರೂಪಿಣಿ ಸುಭಾಷ್ ಚಂದ್ರ ಹಂಗಿದ್ದ ಹಿಂಗಿದ್ದ ಅಂತ ಬಂದರು. ಏನೋ ಬರೆದು ಹಂಗೆ ಮಾಡಿ ನಾಟಕ ಸ್ಟೇಜ್ ಮಾಡಿದು. ಅವ್ರ ಹತ್ರ ಇಷ್ಟು, ಇವ್ರ ಹತ್ರ ಇಷ್ಟು ಎಲ್ಲ. ನನ್ನ ತಂಗಿ ಮಗ ಒಬ್ಬ ರಮೇಶ ಅಂತ ಇದ್ದ, ನಮ್ಮ ಚಿಕ್ಕಮ್ಮನ ಮಗ. ಅವನು ಈಗ ಎಲ್ಲ ದೂರ ಆಗ್ಬಿಟ್ಟವ್ರು ಬಿಡಿ. ಅವನು ಮಾಡಿದ. ಕೊನೆಗೆ ನಾಟಕನ ಇವರು ಇಲ್ಲಿಂದ ಒಂದು 30 ಜನ ಕಟ್ಕೊಂಡು ತುಮಕೂರಿಗೆ ಬರೋರು.
ನಾನು ಅಲ್ಲೊಂದು 30 ಜನ ಕೂಡಿ ಹಾಕ್ಕೊಂಡು 60 ಜನ ಕೂಡಿ ಹಾಕಿ ಸುಭಾಷ್ ಚಂದ್ರ ಬಗ್ಗೆ ನಾಟಕ ಮಾಡಿದ್ದು. ಬಾಪೂಜಿ ಸ್ಕೂಲ್ ಅಂತ ಇತ್ತು ಅಲ್ಲಿದೆ, ತುಮಕೂರಿನಲ್ಲಿ ಐತಿ ಈಗಲೂ, ಹೊರಪೇಟೆಯಲ್ಲಿ. ಅಲ್ಲಿ ನೀನು ಎಲ್ಲಿ ಬೇಕೋ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಪ್ಪ ಅಂದರು. ಇವರು ಅಷ್ಟು ಜನನ ವಾರದಲ್ಲಿ 2 ದಿನ 3 ದಿನ ಇಲ್ಲಿಂದ ರೈಲು ಚಾರ್ಜು ಬಸ್ ಚಾರ್ಜ್ ಇಟ್ಕೊಂಡು ಕೈಯಿಂದ ಖರ್ಚು ಮಾಡ್ಕೊಂಡು ಬಂದರು ಆಂಜನೇಯರು. ಇವರು ಬಂದು ಈಗ ನಾನು ನಾಟಕದಲ್ಲಿ ಬೆಳೀಬೇಕು ಅಂತ ಇದು ಮಾಡಿದರೆ ಆಂಜನೇಯರೇ ಕಾರಣ. ನಾನು ನಡೆಸೋಕ್ಕಾಗ್ತಿರಲಿಲ್ಲ. ನನ್ನ ಎಲ್ಲ ಕಷ್ಟ ಸುಖಕ್ಕೆ ತಲೆ ಕೊಟ್ಟರು ಇವರೇ. ಇವತ್ತು ಏನೂ ಗೊತ್ತಿಲ್ಲ ನಂಗೆ ಸುಮ್ಮನಿದ್ದಾರೆ. ಅದಕ್ಕೆ ನಾನು ಅವ್ರನ್ನೇ ವಿಚಾರ ಮಾಡಿ ಇವತ್ತು ಹೆಂಗೆ ನಮ್ಮ ಬಗ್ಗೆ ಒಂದಿಷ್ಟು ಹೇಳ್ತಾರೋ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.